ಜಿಲ್ಲಾ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ರವಿಶಂಕರ್ ಬಿಜಾರಿತರ ಅವರ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬ ಜಿಲ್ಲಾ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಚಂದ್ರ ಸುಲ್ಲಾಲಿತ ಅವರ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಚುನಾವಣಾ ಸಂಚಾಲಕರು ನಾಯಕರಾದಂಥ ಗೋಪಾಲಕೃಷ್ಣ ಹೆರಾಳಿತರ ಅವರ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಚುನಾವಣಾ ಸಂಚಾಲಕರಾಗಿರ್ತಕ್ಕಂಥ ರಾಧಾಕೃಷ್ಣ ಗುಡಿಯಾರಿತರ ಅವರು ಕೂಡ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸತೀಶ್ ಗೋಪಾಲಕರ ಅವರು ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಸಚಿವರಾಗಿರ್ತಕ್ಕಂಥ ನಮಿತಾ ಸ್ವಾಮಿತರ ಅವರು ಕೂಡ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕರ್ತರಿಗೂ ಹಾಗೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ವಿಧಾನಸಭಾ ಕ್ಷೇತ್ರದ ಪೇಜಿ ಪ್ರಮುಖರನ್ನ ಫಲಾನುಭವಿಗಳ ಹಿರಿಯ ಕಾರ್ಯಕರ್ತರ ಸಮಾವೇಶ. ಈ ಸಮಾವೇಶಕ್ಕೂ ಇನ್ನಿತ ಗುರಿಕಾರ್ಮಿಕ ವಹಿಸೋದಿನಿ ನಮ್ಮ ಜಿಲ್ಲಾಧ್ಯಕ್ಷರು ಪುತ್ತೂರದ ಶಾಸಕರಾನಂದಿನ ಗೌರವಾನ್ವಿತ ಸಂಜು ಮಠಂದೂರ ವೇದಿಕೆ ಇಪ್ಪುನಂಚಿನ ಗೌರವಾನ್ವಿತ ಮಾಜಿ ಸಚಿವರು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾನಂದಿನ ಗೌರವಾನ್ವಿತ ಶ್ರೀನಿವಾಸ್ ಪೂಜಾರ್ಲೆ ನಮ್ಮ ಕೇಂದ್ರ ಬಿಂದು ರೆಡ್ಡಿ ಸತ್ತಿ ಸಂಸದರಾದ ರಾಜ್ಯದ ನಂಬರ್ 1 ರಾಷ್ಟ್ರದ ನಂಬರ್ 2 ಪದವಿನಿಂದ ಈ ಸತ್ಯದ ಮಂಗಳೂರು ಲೋಕಸಭೆ ಕ್ಷೇತ್ರದ ನಮ್ಮ ಮಾತೃ ಪ್ರೀತಿದ ಅಭ್ಯರ್ಥಿ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ बोलो भारत माता की ವೇದಿಕೆ ಒರಿ ಘಟಾನುಘಟಿಗಳುಳ್ಳರು, ರಾಜ್ಯ ಮಟ್ಟದ ನಾಯಕರುಳ್ಳರು, ಜಿಲ್ಲಾ ಮಟ್ಟದ ನಾಯಕರುಳ್ಳರು, ಕ್ಷೇತ್ರ ಮಟ್ಟದ ನಾಯಕರುಳ್ಳರು, ಐತ ಒಟ್ಟಿಗೆ ಮಾಜಿ ಶಾಸಕರುಳ್ಳರು, ನಂಬರ್ನರುಳ್ಳರು, ಬೇತೆ ಬೇತೆ ಪದಾಧಿಕಾರಿಗಳುಳ್ಳರು, ಅನ್ಯೋನ್ಯ ಜವಾಬ್ದಾರಿಯಿಂದ ತಂದಿನ ಜಿಲ್ಲೆದ ಸಂಚಾಲಕರು ಪ್ರಭಾರಿ, ಕ್ಷೇತ್ರ ಸಂಚಾಲಕರು ಪ್ರಭಾರಿ, ಬೇತೆ ಬೇತೆ ಜವಾಬ್ದಾರಿದ ಇಪ್ಪುನಂಚಿನ ಮಾತ ವೇದಿಕೆ ಮಾತರಿಗೆ ವಿಶೇಷವಾದ ನಮಸ್ಕಾರ ಮಂತಂದು ವೇದಿಕೆದ ಎದುರುಕುಲಿನಂಚಿನ ಮಾತ ಪೇಜಿ ಪ್ರಮುಖರು, ಐತ ಒಟ್ಟಿಗೆ ಗ್ರಾಮ ಸಮಿತಿದ ಅಧ್ಯಕ್ಷರನಗಳು, ಶಕ್ತಿ ಕೇಂದ್ರದ ಅಧ್ಯಕ್ಷರನಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನಗಳು, ಅಂಜನೆ ಕ್ಷೇತ್ರ ಸಮಿತಿ ಜಿಲ್ಲಾ ಸಮಿತಿ ಮಾತ ಪದಾಧಿಕಾರಿಗಳು, ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳು, ಅಂಜನೆ ಪರಿವಾರ ಸಂಘ ಪರಿವಾರದ ಮಾತ ಬಂಧುಗಳು, ಐತ ಒಟ್ಟಿಗೆ ಮಾಧ್ಯಮದ ಮಿತ್ರರು, ಶ್ರದ್ಧೆದ ಅಪ್ಪನಗಳು ಯಾನ್ ದಿಂಜ ಪಾತ್ರೆ ಹೋಗುಚ್ಚಿ ಒಂಜಿ ಕ್ಷೇತ್ರದ ಅಧ್ಯಕ್ಷ ಅದೇ ಗಡ್ಡೆ ಪಾತ್ರೆಗಳು ಮಾತಾಡಿನ ಬಾಯ್ಡೆ ನಮ್ಮೆಲ್ಲರ ನಿರ್ಧಾರ ಮತ್ತೊಮ್ಮೆ ಮೋದಿ ಸರ್ಕಾರ, ನಮ್ಮೆಲ್ಲರ ನಿರ್ಧಾರ ಮತ್ತೊಮ್ಮೆ ಮೋದಿ ಸರ್ಕಾರ. ಎಲ್ಲೇ ಪರಪುನ ಬಾಲದ ಬಾಯಿಡ್ಲ ಮೋದಿಜಿ ಎಂದು ಬರ್ಕೊಂಡು ನಮ್ಮ ಮಾತನ ರಾತ್ರಿ ಜಪ್ಪನ್ನೆಲ್ಲ ಕಣಕಟ್ಟೊಂದಿಲ್ಲ. ನರೇಂದ್ರ ಮೋದಿಜಿ ಪಿರೋರ ದೇಶದ ಪ್ರಧಾನಿ ಅವರು ನಮ್ಮ ಮಂಗಳೂರಿನ ಸಂಸದರು ಕನಿ ವರ್ಷ 1,50,000 ಓಟುಗಳು ಗೆಲ್ತಿದೆ ನಾಡ ಆದ್ರೆ ಈ ಸತಿ 3,60,000 ಓಟುಗಳು ಗೆಲ್ತಿದೆ. ಆ ಸಂಸತ್ತರ ಪ್ರವೇಶ ಬಂದಿದೆ. ನರೇಂದ್ರ ಮೋದಿಜಿ ಪ್ರಧಾನಿಯಾದಾಗ ಕೈದೇರ್ಪು ನಂಜಿನ ಅವಕಾಶದ ನಮ್ಮ ಮಾತ ಬಂದ ಕೊರಡು ಬಂದಿದೆ. ಹಿರಿಯಕ್ಲೆ ಕಾರ್ಯಪರ್ತದೆ, ಕಿರಿಯಕ್ಲೆ ಕೈ ಮುಗಿದ ಕೇಳೊಂದಿಪ್ಪುಣಿ ನಂಗೆ ಗೊತ್ತುಂಟು. ರಾಜಕೀಯದ ಬಗ್ಗೆ ಹಿರಿಯಕ್ಲೆ ಪಾತೇರು, ಪಾರ್ಟಿದ ಬಗ್ಗೆ ಹಿರಿಯಕ್ಲೆ ಪಾತೇರು, ಆನ ನಮ್ಮ ಸಂಸದರ ಬಗ್ಗೆ ರೆಡ್ಡೆ ಪಾತೇರುಡೆ ಆಗೋದು. ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳು ಮಾತಾಡಲ ಮನಸ್ಸರುಂಟು. ರಡ್ಡೆ ಸತಿ 2014 ಮುಟ್ಟ 14 ಮುಟ್ಟ ನಮ್ಮ ಸಂಸದರು ವಾರೀತಿಯ ಕೆಲಸ ಬಂದಿದೆ ಎಂದು ಪ್ರತಿಯೊಬ್ಬರಿಗೆಲ್ಲ ಗೊತ್ತಿದ್ದಂಚಿನ ವಿಷಯ. ಪ್ರತಿ ಒಂದು ಎಂಪಿಲ ಅರ್ಧ ಅಕ್ಲನ ಸಮಯನು ಡೆಲ್ಲಿನ ಕರೆದಿನ ಕೇವಲ ಅಧಿವೇಶನದ ಸಮಯನು ಮಾತ್ರ ಡೆಲ್ಲಿನ ಕರೆತಿನಂಚಿನ ಇಡೀ ರಾಷ್ಟ್ರದ ಒಂದು ಸಂಸದರ ಲಿಸ್ಟ್ ಪುದರಿತ್ತಿನಾಲ ಅವು ನಮ್ಮ ನಳಿನ್ ಕುಮಾರ್ ಕಟೀಲ್ ಒಂಜಿ ವೇಳೆ ತಳಮಟ್ಟದ ಒಂಜಿ ಕಾರ್ಯಕರ್ತರ ಇತ್ತನಲ್ಲ ಅದಕ್ಕೆ ನಮ್ಮ ಸಂಸದರ ಮುಖತ್ತವಾದ ಭೇಟಿ ಆವಡನಾಲ ಒಂಜ ಸರ್ಕಿಟ್ ಹೌಸ್ ಇಚ್ಚಿನ ಅರಣ್ಯ ಕಾರ್ಯಾಲಯ DC ಆಫೀಸ್ ರಡ್ನೆ ಮಾಲಿಗಡಿ ಪುನಂಜನ ಸಂಸದರ ಆಫೀಸ್ ಏರ್ನೆಲ್ಲ ಇನ್ಫ್ಲುಯೆನ್ಸ್ ಕೊಡ್ಚಿ ನಮ್ಮ ಸಂಸದರ ಭೇಟಿಯಾದ ಅక్కడ 11 ಗಂಟೆ ಬರ್ಪೇರೆ 16 ಗಂಟೆಗೆ ಬರ್ಪೇರಜ್ಜಿ ನಮ್ಮ ಸಂಸದರು 4 ಗಂಟೆಗೆ ಲೆಕ್ಕದ ಅಪ್ಪೆ ದುರ್ಗ ಪರಮೇಶ್ವರ ಆ ಪವಿತ್ರವಾದ ಕಟೀಲ ಕ್ಷೇತ್ರಕ್ಕೆ ಸಂದರ್ಶನ ಮಂತದೆ ಅರ್ನ ಆಶೀರ್ವಾದ ಮಂತದೆ ನೇರವಾದ 6ನೇ ಸ್ಥಾನ ಬತ್ತ ಕುಲ್ಲನಾಡ ಅಪ್ಪಗನೆ 106 ಕಾರ್ಯಕರ್ತರು ದೂರದ ಕ್ಲಾಕ್ತಿಪ್ಪು ಸುಳ್ಳಿ ಅರ್ಧ ಪತ್ತನ ತಲಪಾಡಿ ಮುಟ್ಟಾದಿಪ್ಪು ತಲಪಾಡಿ ಹಿಡಿದ ಪತ್ತನ ಮುಡ ಬೀದಿರ
ಆದಿಪ್ಪು ಮೂಡಬಿದ್ದರೆ ಹಿಡಿದು ಪತ್ತಿನ ಬಂಟ್ವಾಳದ ಕೊಡಿ ಆದಿಪ್ಪು ಬಂಟ್ವಾಳದ ಕೊಡಿ ಹಿಡಿದು ಅದು ಬೆಳ್ತಂಗಡಿ ಬಿಟ್ಟು ಆದಿಪ್ಪು ವಾ ಕಾರ್ಯಕರ್ತರು ಬತ್ತನಾನದ ಅಕಲು ನೇರವಾದ ಒಂದು ಸಂಸದರ ಪಾತ್ರದ ಅವಕಾಶ ಇತ್ತು ನಾನ ಅವು ಮಂಗಳೂರು ಲೋಕಸಭಾ ಸದಸ್ಯರನ್ನ ಅವಕಾಶ ಏತ ಜನಗಳನ್ನ ಬಾಯಿಕೊಂಡು ನಮ್ಮ ಸಂಸದರ ರಂಗತಿ ಕೊಜಂದು ಏರ ಇಲ್ಲದರ ನೇಮ ಬುಡ್ತಿಜರಿ ಏರ ಇಲ್ಲದ ಕೋಣಲ ಬುಡ್ತಿಜರಿ ವಾ ಬ್ರಹ್ಮ ಕೆಲಸಲ ಬುಡ್ತಿಜರಿ ವಾ ನಾಗಮಂಡಲ ಬುಡ್ತಿಜರಿ ನಮ್ಮ ಒಂಜಂಜಿ ಹೆಣ್ಮ ಕ್ಷೇತ್ರ ಒಂಜಂಜಿ ಬೂತ್ಗಳ ಆರೆ ಪ್ರವಾಸ ಮಂತಿನಾರೆ ಒಂಜಂಜಿ ಕಾರ್ಯಕರ್ತರುಗಳ ಮುಖತ್ತವಾದ ಭೇಟಿ ಆಯ್ನಾರೆ ಅವು ಒಂಜಿ ಹಿರಿಯ ಕ್ರಮನ ಗಾದೆ ಉಂಡು ಜಾಲಡಿತ್ತಿನ ಮರ್ದಗೆ ವ್ಯಾಲ್ಯೂ ಜಿ ದೂರಡಿತ್ತಿನ ಮರ್ದಗೆ ಭಾರಿ ವ್ಯಾಲ್ಯೂ ನಮ್ಮ ನಿರಂತರವಾದ ನಮ್ಮ ಸಂಸದರು ನಮ್ಮೊಟ್ಟಿಗೆ ಎತ್ತಿ ನಡೆದವರ ಆ ವ್ಯಾಲ್ಯೂ ನಮಗೆ ಗೊತ್ತಾದಿಜಿ ದುಂಬದಲ್ಲಿ ಆಜಿ ತಿಂಗಳವರ ಸಂಸದರು ನಮ್ಗೆ ದಿಗುದು ನಾಡ ಇದನ್ನ ವರ್ಷದವರ ನಮ್ಗೆ ಸಂಸದ ದಿಗುದನ್ನ ಗೊತ್ತಾತು ನಮ್ಮ ಸಂಸದರು ಮಂತಿನಂಚಿನ ಒಂಜೊಂಜಿ ಬೇರೆ ಆರೇ ಪಂಪೆರು ಆ UPA ಸರ್ಕಾರ ಇಪ್ಪುನಗ 3,000 ಚಿಲ್ಲರೆ ಕೋಟಿ ಕೊಂಡರೆ ಹಾಕನೆ NDA ಸರ್ಕಾರ ಇಪ್ಪುನಗ ಆ 14,000 ಕೋಟಿ ರೂಪಾಯಿ ಕೊಂಡರೆ ಹಾಕನೆ ಆನ ಪ್ರತಿ ವರಿಯನ ಮನಸ್ಸಿಗೆ ಬೇಜಾರ ಆ ಒಂದಿನ ರೀತಿ ಆರೆ ಅನುದಾನ ಪಾಲು ಕಟ್ಟಿದೆ ಅದಕ್ಕೆ ಬರ್ಪಿನಂಚಿನ ಈ ದೇಶದ ಈ ನಮ್ಮ ರಾಜ್ಯದ ಈ ನಮ್ಮ ಜಿಲ್ಲೆದ ಮಲ್ಲ ಬೇಲೆಗಳೆಲ್ಲ ಆರಿಕೊಂಡದ್ದು ಕೊಡ್ತು ನಂಚಿನ ಒಂದೊಂದು ಬೇಲೆ ಪಂಡನ ಅವು ನಿಜವಾದ ಇತಿಹಾಸದ ಒರಿಯನಂಚಿನ ಬೇಲೆ ಏತ ಜನ ಪಂಪೆರಿ ವಾಟ್ಸಪ್ ಉಂಡು ಫೇಸ್ಬುಕ್ ಉಂಡು ಪೆದ್ದ ನೋಡು ತಕ್ಷಣ ನಮ್ಮ ಸಂಸದರ ಬಗ್ಗೆ ಬರೆತೇನೆ ಒಂದು ವೇಳೆ ಸಂಸದರ ಬಗ್ಗೆ ಬರೆಕೊಂಡು ನಮ್ಮ ಪಂಪ ಈ ವೇದಿಕೆ ಸಂಸದರ ಹೆಂಚಿನ ಮನ್ಪೊಳಿ ಗ್ರಾಮದ ಬತ್ತು ನಾನೊಂದು ಮನ್ಪೊಳಿ ಬಾಕಿ ಬತ್ತು ನಮ್ಮ ಸಂಸದರ ಬಗ್ಗೆ ಕಾಂಗ್ರೆಸ್ ಟಿಪ್ಪಣಿಗೆ ನಮ್ಮದ ಸಹಕಾರ ಕೊರಪುಂದ ನಮ್ಮ ಇನ್ನು ವಿರೋಧ ಬಂತೊಂದು ಅಂದುಕೊಂಡೊಂದಿಲ್ಲ ಈ ಕಾಂಗ್ರೆಸ್ ಕುಟಿಲ ರಾಜಕೀಯ ತಂತ್ರಗಾರಿಕೆಗೆ ನಮ್ಮ ಕಾರ್ಯಕರ್ತರ ಬಲಿ ಹಾಕುನೆ ನಂದು ತುಲಕ ಬೇಜಾರಾವನ್ನುಂಡು ನಂಗೆ ಗೊತ್ತುಂಡು ಹಳ್ಳಿ ಗಲ್ಲಿಡೆ ಪ್ರತಿ ಒಂದು ಕಾರ್ಯಕರ್ತರ ಭಾರತೀಯ ಜನತಾ ಪಾರ್ಟಿ ಈ ಸತಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಾವಿರ ಕಾರ್ಯಕರ್ತರ ನೆಟ್ಟು ಕಾಂಗ್ರೆಸ್ ಛಲಿಕೊಳ್ಳದ 3 ಲಕ್ಷದ ಮೆತ್ತು ಓಟು ಗೆಲ್ಪಡು ನಾಡ ಇನ್ನು ಇದ್ದು ಮುಲ್ಲ ಸಾವಿರ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಬಂದುಳ್ಳರು ಯಾರು ಎಲ್ಲಿ ಒಂದು ಉದಾಹರಣೆ ಕೊಡ್ತ ಕೋಡೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯ 10 ಗಂಟೆಗೆ ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷರ ಬಂತೆ ಇದೇ ಶಕ್ತಿ ಕೇಂದ್ರದ ಬೂತ್ಗೂ ಮಾತಾ ಇಲ್ಲಿ ಹೋತಾರ ಐಕಾರು ಬಂದರೆ ಯಾನ ಕೆಲವೊಂದು ಬೂತ್ಗೂ ಬೋತಿಜಿ ಅಧ್ಯಕ್ಷರ ದಾನೆ ಬೋತಿಜಾರ ಕೆನ್ನಗ ಅದಕ್ಕೆ ಭಯಂಕರ ನಲಿನ ಕೋಪ ಉಂಡು ಬಂಪೇರಿ ಬೊಕ್ಕ ಏರನ್ನಡೆ ಬೋತಿಜಾರ ಇಂಚಿನ ಬೂತುದಾರೆ ಈ ಸತಿಯನ್ನು ಓಟುಳೆ ಬೆಂಪುಜಿಯಿಂದ ಬಂಡೇರು ಇಂಚಿನ ಒಂದು ಹಿರಿಯರ ಮಗೆಯಲ್ಲರೆ ಆದ್ರೆ ಈ ಸತಿ ಮತದಾನಗೂ ಭಾಗವಹಿಸುಜಿ ಬಂಡೇರು ಅಂದ ಇವರು ಎನ್ನೊಟ್ಟಿಗೆ ಬಲೆ ಬಂದಾನೆ ನಮ್ಮ ಕ್ಷೇತ್ರದ ಕಾರ್ಯದರ್ಶಿನ ಆ ಶಕ್ತಿ ಕೇಂದ್ರ ಅಧ್ಯಕ್ಷರು ಎನ್ನ ಕಾರ್ಡ್ ಇಲ್ಲದೆ 11 ಗಂಟೆಗೆ ಅಕ್ಲನ ಇಲ್ಲದೆ ಹೋದನಾಗ ಅರ್ನ ಬಡಿದಿ ಅರ್ನ ಮೆತ್ತಿ ಮಾತ ಇಲ್ಲಲು ಆ ನಾಯಕರು ಪುನಃ ಕೇಂದ್ರ ಪಿದಾಯಿ ಬಂದಾಗ ಅಯ್ಯೋ ಅಧ್ಯಕ್ಷರೇ ಈರ್ದಾದಕ್ಕೆ ಬೈತಾರೆಂದು ಕೇಳಿದರು ಯಾರು ಬಂದ ಈ ಸತಿ ನಮ್ಮ ಮಂಗಳೂರು ಲೋಕಸಭಾ ಎಲೆಕ್ಷನ್ ನಮ್ಮ ನಲಿನ ಪಿರೋರ ಓಟು ಅಂತಿದ್ದಾರೆ ನಮ್ಮ ಕಡೆ ಸತಿ 1,53,000 ಓಟು ಗೆದ್ದ ನಮ್ಮ 3 ಲಕ್ಷ ಚಿಲ್ಲರೆ ಓಟು ನಮ್ಮ ಗೆಲ್ಕೊಡು ಅನ್ನೇ ಓಡೆ ಹೋಗ್ತೇವೆ ಅನ್ನ ಬೇರೆ ಹೋಗ್ತೇವೆ ಬಂದಿರು ಕೆಲವು ದಿನ ನೋಡಿದ್ರೆ ಫೋನ್ ಎತ್ತೊಂದು ದಾನ ಕೆನ್ನಾಗ ಫೋನು ಬೂರ್ದ ಹಾಲಾತನೆ ಅದರ ಬೇತಂಜಿ ನಂಬರ್ ಉಂಡು ಬಂಡೇರು ಯಾನ ಆ ಬೇತ ನಂಬರ್ಗೆ ಫೋನ್ ಮಾಡ್ಕೊಂಡಾಗ ಆರು ಬಂಪೇರು ಓ ಅಧ್ಯಕ್ಷರ ಈರ್ದಾದಿಗೆ ನಮ್ಮ ಎಲ್ಲೆಡೆ ಬೈದಾರೆ ಎಂಟು ದಾಳ ಬೇಜಾರಜ್ಜಿ ನಲಿನ ಅತ್ಯಂತ ಜಾಸ್ತಿ ಓಟು ಕಡಪುರಂತಿನ ಬೇಲೆ ಎಲ್ಲದ ಪಕ್ಕ ಯಾನ ಓಟು ದಾಣಿ ಬಿಟ್ಟ ರಜೆ ಪಾಡ್ಬಣ್ಣ ಎಲ್ಲ ಕಾಂಡರ ಪಕ್ಕ ಯಾರು ಇದೇ ಒಟ್ಟಿಗೆ ಒಳ್ಳೆ ಬಂಡೇರು ಬಂಜಿ ದಿಂಜಿಡು ಅಪ್ಪ ಇನಿ ಕಾಂಡರ ಆರು ನಮ್ಮೊಟ್ಟಿಗೆ ಒಳ್ಳೆರು ಆಯ್ತು ನೇರವಾದ ಬೊಕ್ಕರೇನ ಕೈತಾರೆ ನಲಿನ ಹೆಂಗ್ಲಿಗೆ ಪಾತ್ರೆ ತೆಗೆದಿದ್ದಾರೆ ಬಣ್ಣಾಡೆ ಆಡೆ ಪಣ್ಣಗ ಅನ್ನ ಬಡಿದು ಇಳ್ಳೇರು 6-3 ಕುಳಿದಿರುತ್ತೆ ನಮ್ಮ ಎದುರೇ ಕುಳಿದರೆ ಅಕ್ಕ ಇಂಚ ಬೈದಿನಿ ಮಧ್ಯಾಹ್ನ ಉಣ್ಣೋಡು ಒಂದು ಶುಕ್ರವಾರ ತರಕಾರಿ ಬಂದೇರು ಯಾಮನ ನಮ್ಮಲ ತರಕಾರಿ 400 ನೀರ ಬರ್ಪ ಅಕ್ಕ ಅನ್ನ ನನ್ನ ಫೋನ್ ನಂಬರ್ ಕೊರ್ಪರ ಅನ್ನಾಗ ಫೋನ್ ಬಂದ್ಕೊಂಡು ಅನ್ನೆ ಬಂದ್ಪೇರೆ ಅನ್ನ ನಿಕ್ಲಿ ಎಲ್ಲ ಬರ್ಪುಣಿ ಕೊಡ್ಚಿ ಎಣ್ಣ ಬಡಿದಿ ಎಣ್ಣ ಇಲ್ಲದ ಕೈತಲ್ದ ಪಂಜನಕ್ಲಿನ ಎಲ್ಲ ಪೇಜ ಪ್ರಮುಖ ಸಮಾವೇಶ ಹೊರಬಿಡುವ ಆ ಅಕ್ಕ ಯಾನ ಕಡೆ 3 ನಿಂತು ತುನಗ ಆ ಅಕ್ಕಳ 4 ಪಂಜನಕ್ಲೆ ಬರ್ಪೇರು ಕೈತಲೆ ಬೋದು ಬಂಡೆ ಅಕ್ಕ ಚಾಪರ್ಲೆ ಒಂಜಿ ದಸ್ಕತ್ ಬರ್ಲೆ ಮಿತ್ತು ಬಲೆ ಅಕ್ಲೆ ತೂನಗ ಉಡಾಲ್ ದಿಂಜಿಂಡೆ 5 ಬಕ್ಕೋರಿ ಪಂಟೆಗೆ ನಲಿನ ಈ ಸತಿ ನನಗೆ ಬೆನ್ಪುಜಿಂದು ಅರೆ ಇಲ್ಲಡೆ ಮಕ್ಕಳಿಂದ ನಟಿಯನ್ನು ತಂದು ಪದ್ರಾಡು 3-4 ಗಂಟೆ ಆತನೆ ಅರೆ ಇಲ್ಲಡೆ ಹೋದು ಫೋನ್ ಮಾಡ್ಕೊಂಡಾಗ ಬಂಪೇರು ಯಾನ ಕಟೀಲುಳ್ಳ ಸಂತೋಷಂಗ ದಾನೆ ಬರ್ತಾರೆ ನಲಿನನ್ನೇ ಓಟು ಕುಂತಿದ್ದೀರನ್ನ ಲೋಕಸಭಾ ಎಲೆಕ್ಷನ್ ಇಂಚಿಂಚಿನ ಒಂದು ಅಯ್ಯೋ ದೇವರೇ ಈರ್ದಾದಿಗೆ ಬೈದಿನಿ ಯಾನ 1 ವಾರ ರಜೆ ಮನ್ಪೆ ನಿಕ್ಲೆ ನಾ ಕಾರ್ಯಕ್ರಮಕ್ಕೆ ಏತ್ ಬಸ್ ಬೋದು ಆತ ಬಸ್ ಕೊಡ್ಪೆ ನಲಿನನ್ನೇ ಏಪ ನಿಕ್ಲೆ ನಮ್ಮ ಕ್ಷೇತ್ರ ಬರ್ಪೇರೆ
ಸ್ಮಶಾನವಾಣ ಹೃದಯ ಯಾನು ದಾದಿಗೆ ಪಂಡ ಏರಿನ ಮನಸ್ಸಿಗೆ ಬೇಜಾರುಂಡು ಏರಿಗೆ ಚಿಲ್ಲರೆ ಗೊಂದಲುಂಡು ಅಕ್ಕಲ ಇಲ್ಲಡೆ ನಮ್ಮ ನೇರವಾದ ಏರೇರು ಪದಾಧಿಕಾರಿಗಳಿನ ಏರೇರು ಜವಾಬ್ದಾರಿಯುತ ಸ್ಥಾನಗಳು ಆ ಗ್ರಾಮಗಳ ಅಕ್ಕಲ ಇಲ್ಲಡೆ ಹಿರಿಯಕ್ಲಿತ್ತಿನ ಕಾಡು ಪತ್ತಗ ಕಿರಿಯಕ್ಲಿತ್ತಿನ ಅರೆದ ಪತ್ತಗ ಇದನ್ನ ನಮಸ್ಕಾರ ಮಾಡ್ತಾರೆ ಪ್ರತಿವರಿಯಲ್ಲ ಈ ಸತಿ ನರೇಂದ್ರ ಮೋದಿ ನಮ್ಮ ದೇಶದ ಪಿರೋರ ಪ್ರಧಾನಿ ಅವರು ನಮ್ಮ ಲೆಕ್ಕಾಚಾರ ಪ್ರತಿವರಿಯಲ್ಲ ಫೀಲ್ಡ್ ಜಪ್ಪು ಬಂದ ನೂದಕ್ಕೆ ನೂದು ವಿಶ್ವಾಸ ಇತ್ತಿನ ಅವರ ಆ ಏರಲ್ಲ ಅಕ್ಕಲಿಗೆ ವಿರೋಧ ಉಂಡು ಅಕ್ಕಲಿಗೆ ಕೋಪ ಉಂಡು ಅಡೆ ಕೋಪಡಿ ಬಣ್ಣ ಯಾನು ಕೊಡಕ್ಕೆ ಮೊರೆ ಒಂಜಿ ಸಭೆಟ್ ಬಂದ ಯಾನು ಇನ್ನಿಡ್ದು ಬಕ್ಕ ಈ ಕ್ಷೇತ್ರದ ಅಧ್ಯಕ್ಷ ಅಂದನಾಡ ಏರೆ ಎಂಕಿ ನೆರಡು ಏರಲ್ಲ ನಮ್ಮ ಹಿರಿಯಕ್ಲೆ ನೆನೆಯರ್ಬಲ್ಲಿ ನೆರ್ಪರ ನಿಗ್ಲು ನೆರ್ಲೆ ನೋಪರ ನಿಗ್ಲು ನೋಪಲೆ ನಿಗ್ಲು ನೂಪರ ನಿಗ್ಲು ನೂಕಲೆ ನಿಗ್ಲು ಪೂರ್ಪವರ ನಿಗ್ಲು ಪೂರ್ಪಲೆ ಆಂಡ ನಮ್ಮ ಬಿಜೆಪಿಗೆ ನಿಗ್ಲು ಓಟು ಕೊರಡು ನಿಗ್ಲೆ ಒರಿಯಲ್ಲ ನಿಗ್ಲ ಇಲ್ಲ ಕೈತಲ್ಲ ನೆಗೆಟಿವ್ ಪಾತ್ರರಂದ ಓಲ್ಲ ಬಸ್ ಸ್ಟ್ಯಾಂಡ್ ಕೊಡೋದು ಬಿಜೆಪಿನ ದೂರಂದ ಓಲ್ಲ ಸಾಧಿ ಬರಕ್ಕೆ ನಮ್ಮ ಸಂಸದರಿಗೆ ದಲಾಲ ಪೆದಂ ಪಾತ್ರರಂದ ಪ್ರತಿ ಮುಂಜಿನ ಪಾಸಿಟಿವ್ ಆದ ಇನ್ನು ಪಾತ್ರ ಶುರು ಮಂತಾರನ್ನಾಡ ಕಾಂಗ್ರೆಸ್ ದಾದ ಏರ್ಲ ದಾಲಾಜಿ UPA ದಾಲಾಜಿ ನಂಗೆ ವಿರೋಧ ಪಕ್ಷನೇ ಇಚ್ಚಂದಿಲ್ಲಕ ನಮ್ಮ ರಾಷ್ಟ್ರಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರೆಯಲು ಸಾಧ್ಯ ಉಂಟು ಒರಿಯೋಜನ ಬೇಜಾರನ್ನು ಸರಿ ಮಂತರ ಸಾಧ್ಯ ಇಚ್ಚಮ್ಮ ಅಂತ ಬಂದಾನೆ ಯಾ ಬಂಡ ಐದು ಬಿಲಲು ಒಂದೇ ಲೆಕ್ಕಚ್ಚಿ ಒಂಜಿ ವೇಳೆ ಐದು ಬಿಲಲು ಒಂದೇ ಲೆಕ್ಕ ಇತ್ತಿಂದ ನಾನು ಉಳಿಯಲು ಸಾಧ್ಯ ಹಚ್ಚಿ ಆಡ ಐದು ಬಿಲಲು ಒಂದೇ ಲೆಕ್ಕ ಇತ್ತಿಂದ ನಮ್ಮ ಪಂಜಿಗೆ ತಿನ್ನೋಡು ಬಾಯಿಗೆ ಕೊರಡು ಬಂಡ ಐದು ಬಿಲಲು ಒಂದೇ ಹಾಕೊಂಡು ಅಂಚಿನ ಎಂಚಂಚಿನ ಗೊಂದಲ ಇತ್ತಿನಲ್ಲ ಎಂಚಂಚಿನ ಬೇಜಾರ ಇತ್ತಿನಲ್ಲ ಮಾತಾಡ್ಬೋದು ನಮ್ಮ ಸಂಸದರ ಪರವಾದ ರಾತ್ರಿ ಪಗಲು ಕೇವಲ 18 ದಿನ ರಾತ್ರಿ ಪಗಲು ನಮ್ಮ ಬೆನ್ನ ನಾ ಗ್ಯಾರಂಟಿ 3 ಲಕ್ಷ ರೂಪಾಯಿ ಗೆಲ್ಪ ನಂಗೆ ಮಾತಾಡಗಳ ಗೊತ್ತುಂಡು ಲೋಕಸಭಾ ಚುನಾವಣೆಯ ಇತಿಹಾಸ ದಕ್ಷಿಣ ಕನ್ನಡದ 7 ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಹಿಡಿದೆತ್ತ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಲ್ಲಾಲ ಕ್ಷೇತ್ರ ಇನಿ ಮುಟ್ಟ ಭಾರತೀಯ ಜನತಾ ಪಾರ್ಟಿ ಲೀಡ್ ಈಜಿ ನಂಗೆ ಗೊತ್ತುಂಡು ಆಡದಾಗ ಬಣ್ಣ ಈ ಸತಿ ಸತಾಯ ಗತಾಯ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಲೀಡ್ ಹಾಕೋದು ಭಾರತೀಯ ಜನತಾ ಪಾರ್ಟಿ ನಮ್ಮ ಲೀಡ್ ಹಾಕೋದು ನಾನು ತಲಾಪಂಟದ ಒಂದು ಮತದಾರ ಬಂದಿರೋದು ಶುರುವಾಗಿದೆ ಅಂತಾರೆ ಮಾತೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೇಳ್ತದೆ ನಳಿನ ನನ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಹೈಯೆಸ್ಟ್ ಓಟ್ ಗೆದ್ದು ನಾನು ಇಡೀ ರಾಜ್ಯಗಳು ರಾಷ್ಟ್ರಗಳು ಮಾತನಾಡಿದ್ರು ಜಿಲ್ಲೆಯಲ್ಲಿ ನಮ್ಮ ಕೂಡಲೇ ಶಾಶ್ವತವಾದ ಒರಿಯೋಡು ನಾನು ಬರ್ಪಿಸತ್ತೆ ಕಾಂಗ್ರೆಸ್ MLA ಸೋಪವರು ನಾನು ನಿಖಿಲನ ಮಾತ ಆಶೀರ್ವಾದ ಸಹಕಾರಲ್ಲ ಇನ್ನಿಡ್ದ ಬಕ್ಕ ನಿರಂತರವಾದ ನಿಖಿಲನ ಸಹಕಾರ ಬೇಡದು ಸರ್ಕಾರಿ ಕೆಲಸಕ್ಕೆ ಒಂದು ರಜೆ ಮಾಡುದು ಬೇರೆ ಜಾಬ್ ಹಿಡಿದ ಸಮಯ ಕೊಡೋದು ಎಲ್ಲಂಜಿ 18 ತಾರೀಕು ಮುಟ್ಟಲ ಗರಿಷ್ಠ 4 ಗಂಟೆ ಅನ್ನ ಸಮಯ ಕೊಡೋದು ಬಂದದ್ದು ಹಿರಿಯಕಲನ ಕಾರ್ಯಪತ್ತೊಂದು ಕಿರಿಯಕಲ ನಮಸ್ಕಾರ ಅಂತಂದು ಹೆಂಗೆ ಪಾತ್ರೆ ಅವಕಾಶ ಅಂತ ಕೊಡ್ತಾರೆ ನಿಖಿಲೆ ಪೂರೇ ಇಲ್ಲ ಇನ್ನು ಉಡಾದಿನ ಸ್ವಲ್ಪ ಸಂಡಾದ ಬಹುತೇಕ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಿಕ್ಕಿದ ಕಾಂಗ್ರೆಸ್ಸಿಗೂ ಕೂಡ ಅನುಮಾನಗಳಿಲ್ಲ ಅಂತ ಅನಿಸುತ್ತೆ ನನಗೆ. ರಾಜಕಾರಣದ ಚರ್ಚೆಗಳು ಬೇರೆ, ಆದರೆ ನಮ್ಮೆಲ್ಲರ ಆಶಯ ಏನು ಅಂತ ಹೇಳಿದ್ರೆ ಈ ಗೆಲುವು ಕಾರ್ಯಕರ್ತರ ಗೆಲುವಾಗಬೇಕಾದ್ರೆ ಭೇದ ಪ್ರಮುಖರು ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಮಾಡಬೇಕು. ಒಟ್ಟು ಎಷ್ಟು ಅಂತರದಲ್ಲಿ ಎಷ್ಟು ಲಕ್ಷದ ಅಂತರದಲ್ಲಿ ಗೆದ್ದಿದ್ದೇವೆ ಎನ್ನುವುದು ಒಂದು ಲೆಕ್ಕಾಚಾರಗಳು. ಆದರೆ ನನ್ನ ಬೂತ್ನಲ್ಲಿ ನನ್ನ ಪೇಟೆಯಲ್ಲಿ ಎಷ್ಟು ಓಟುಗಳ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ, ನಳಿನ್ ಕುಮಾರ್ ಅವರಿಗೆ ಬಂದಿದೆ, ರಾಷ್ಟ್ರಭಕ್ತ ನರೇಂದ್ರ
ಗ್ರಾಮ ಪಂಚಾಯತ್ ಸದಸ್ಯನಾಗಿರುವ ನನ್ನ ಕೊಡುಗೆ ಏನು? ಇಡೀ ವರ್ಷಾನುಗಟ್ಟಲೆ ಬಿಜೆಪಿ ಅಂತ ಬಡಿದಾಡುತ್ತಿರುವಂತ ಸಾಮಾನ್ಯ ಕಾರ್ಯಕರ್ತರಾಗಿರುವ ನನ್ನ ಕೊಡುಗೆ ಭಾರತೀಯ ಜನತಾ ಪಕ್ಷಕ್ಕೇನು? ನಡೆದ ಗೆಲುವಿನಲ್ಲಿ ನನ್ನ ಜವಾಬ್ದಾರಿ ಏನು? ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರ ಮತ್ತೆ ಪ್ರಧಾನಿ ಆಗಲಿಕ್ಕೆ ನನ್ನ ಬೂತ್ನಲ್ಲಿ ನಾನು ಕೊಟ್ಟು ಹೆಚ್ಚು ಓಟುಗಳೆಷ್ಟು ಎಂಬುದರ ಆಧಾರದ ಮೇಲೆ ನಮ್ಮ ಶಕ್ತಿಗಳು ಅಳೆಯಲ್ಪಡುತ್ತದೆ ಅನ್ನೋದನ್ನು ನಿಮಗೆ ನೆನಪು ಮಾಡಲಿಕ್ಕೆ ಬಂದಿದೆ. ಬೇರೆ ಪ್ರಮುಖರಾಗಿ ನೀವು ಮನೆ ಮನೆಗೆ ಹೋಗ್ತೀರಿ. ನಮ್ಮ ಸ್ಥಾನೀಯ ಸಮಿತಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಬೂತ್ ಸಮಿತಿಯ ಪ್ರಮುಖರು, ನಮ್ಮ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಮಂಡಲದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ನಾಳೆಯಿಂದ ನಾವು ಮನೆ ಮನೆಗೆ ಹೋಗ್ತೇವೆ, ಮತದಾರರನ್ನು ಭೇಟಿಯಾಗ್ತೇವೆ. ಎಲ್ಲರ ಭಾವನೆಗಳು ಒಂದೇ. ನನಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಅಮೆರಿಕದಲ್ಲಿರುವಂತಹ ಅನಿವಾಸಿ ಭಾರತೀಯ ಹೆಣ್ಣುಮಕ್ಕಳೊಬ್ಬಳು ಫೇಸ್ಬುಕ್ನಲ್ಲಿ ಲೈವಲ್ಲಿ ಹೇಳ್ತಾಳೆ, ನಾನು 1 ತಿಂಗಳು ಭಾರತಕ್ಕೆ ರಜೆ ಹಾಕಿ ಬರ್ತಾ ಇದ್ದೇನೆ, ನನಗೊಂದು ₹1,00,000 ಖರ್ಚಾಗುತ್ತೆ. ನಾನು ಯಾಕೆ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಓಟ್ ಚಲಾವಣೆ ಮಾಡುವಂತೆ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಭಾರತ ದೇಶದ ಘನತೆಯನ್ನು ಹೆಚ್ಚಿಸಿರುವಂತಹ ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಿಯಾಗಬೇಕು ಅನ್ನುವ ನಾನು ಅಮೆರಿಕದಿಂದ ಬರ್ತಾ ಇದ್ದೇನೆ. ಸಿಂಗಾಪುರದಲ್ಲಿ ಇರುವಂತಹ ಯಾವುದೋ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ನಾನು ಸಿಂಗಾಪುರದಿಂದ ಊರಿಗೆ ಬರ್ತಾ ಇದ್ದೇನೆ ರಜೆ ತೆಗೆದುಕೊಂಡು. ನನ್ನ ವಿನಂತಿ, ಭಾರತದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ನಮ್ಮ ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಗೌರವ ಹೆಚ್ಚಾಗಿದೆ. ಯಾವುದೋ ವಿಮಾನ ನಿಲ್ದಾಣದಲ್ಲಿ ನಾವು ನಿಂತರೆ ಇಂಡಿಯನ್ಸ್ ಅಂತೇಳಿ ನಿರ್ಲಕ್ಷ್ಯ ಮಾಡ್ತಿರುವಂತಹ ಕಾಲ ಹೋಗಿ ಮೋದಿ ಭಾರತದಿಂದ ಬಂದವರು ಅನ್ನುವಂಥ ಗೌರವಗಳು ನಮಗೆ ಇವತ್ತು ಕಾರಣ ಆಗಿದೆ. ಹಾಗಾಗಿ ಭಾರತದ ಗೌರವದಿಂದ ನಮ್ಮ ಗೌರವ ಹೆಚ್ಚಿದೆ. ಆ ಹೆಚ್ಚಿರುವಂತಹ ಗೌರವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಮತ್ತೆ ಭಾರತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕು ಅನ್ನೋದು ವಿದೇಶದಲ್ಲಿ ನೆಲೆಸಿರುವಂತಹ ನಮ್ಮೆಲ್ಲರ ಆಶಯ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಭಾರತಕ್ಕೆ ಬರ್ತಾ ಇದ್ದೇವೆ ಅಂತೇಳಿ ಒಬ್ಬ ಹೆಣ್ಮಕ್ಳು ಸಂದೇಶವನ್ನು ಕೊಡುವಾಗ, ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬೂತ್ನಲ್ಲಿರುವಂತಹ ಕಟ್ಟಕಡೆಯ ಕಾರ್ಯಕರ್ತನೊಬ್ಬ, ನಾನು ಬಿಜೆಪಿ ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ತಿರುಗಾಡ್ತಿರುವಂತಹ ನಾವು ಕಾರ್ಯಕರ್ತರು, ನಾವು ನಮ್ಮ ಬೂತ್ನಲ್ಲಿರುವಂತಹ ಜವಾಬ್ದಾರಿಯನ್ನು, ನಮ್ಮ ಕರ್ತವ್ಯವನ್ನು, ನಮ್ಮ ಹೊಣೆಗಾರಿಕೆಯನ್ನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಅನುಷ್ಠಾನ ಮಾಡಲಿಕ್ಕೆ ಈ ಪ್ರಯತ್ನೋತ್ತರ ಸಮಯ ಪರಿಣಾಮಕಾರಿಯಾಗಿ ನಡೀಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತೇನೆ. ನೀವು ಮನೆ ಮನೆ ಹೋಗ್ತೀರಿ, ನಾವು ಮನೆ ಮನೆಗೆ ಹೋಗ್ತೇವೆ. ಯಾರು ಪ್ರಯತ್ನ ಬೇರೆ ಪ್ರಮುಖನಾದವರಿಗೆ 30 ಮತಗಳು, 35 ಮತಗಳು, 50 ಮತಗಳು ಒಬ್ಬರಿಗಿದ್ರೆ ಅಥವಾ 2 ಪೇಜ್ಗಳಿದ್ರೆ ಆ 60 ಮತಗಳನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿಗೆ ಬರುವಂತಹ ಮತಗಳನ್ನು ನಾಡ್ದು 18ನೇ ತಾರೀಕಿನ ದಿವಸ 10:30 ಗಂಟೆ ಒಳಗೆ ಬಿಜೆಪಿಗೆ ಓಟುಗಳು ಬೀಳಬೇಕು ಅಂತ ಯೋಚನೆ ಮಾಡುವಂತವರೇ ಪೇಜ್ ಪ್ರಮುಖ. ಅವನ ಯೋಚನೆ ಏನಂತ ಹೇಳಿದ್ರೆ, ನನ್ನ ಪೇಜಲ್ಲಿರುವಂತಹ ಎಲ್ಲ ಓಟುಗಳು ಬಿಜೆಪಿಗೆ ಬರೋದು ಹೇಗೆ, ಬಿಜೆಪಿಗೆ ತಂದು ಹಾಕುವುದು ಹೇಗೆ, ಆ ಚುನಾವಣೆ ದಿವಸ 10:30 ಗಂಟೆ ಒಳಗೆ ಎಲ್ಲರೂ ಕೂಡ ಮತ ಹಾಕುವುದು ಹೇಗೆ, ಆ ಮೂಲಕ ಪೇಜನ್ನು ನಾನು ಹೇಗೆ ಗೆಲ್ಲಬೇಕು, ಪೇಜನ್ನು ಗೆಲ್ಲುವುದರ ಮೂಲಕ ನಮ್ಮ ಕ್ಷೇತ್ರವನ್ನು ಹೇಗೆ ಗೆಲ್ಲಬೇಕು, ನಮ್ಮ ಸಂಸದ ಹೇಗೆ ಗೆಲ್ಲಬೇಕು, ಆ ಮೂಲಕ ರಾಷ್ಟ್ರವನ್ನು ನಾವು ಹೇಗೆ ಗೆಲ್ಲಬೇಕು ಅನ್ನುವಂಥ ಕಲ್ಪನೆ ಇರುವಂತಹ ಪೇಜ್ ಪ್ರಮುಖರಾದ ನಾವು ಮನೆ ಮನೆಗೆ ನಾಳೆಗೆ ಹೋದಾಗ, ಮತದಾರರನ್ನು ಮಾತನಾಡಿಸಿದಾಗ ನಮಗಿರುವ ಅನುಭವಗಳೇನು, ನಮಗಿರುವ ಯೋಚನೆಗಳೇನು ಅಂತ ಬೇಕಲ್ಲ. ಹೆಮ್ಮೆಯಿಂದ ಹೇಳಿ, ಅಭಿಮಾನದಿಂದ ಹೇಳಿ, ಗೌರವದಿಂದ ಹೇಳಿ, ವಿಶ್ವಾಸದಿಂದ ಹೇಳಿ, ಆತ್ಮಸ್ಥೈರ್ಯದಿಂದ ಹೇಳಿ. ಈ ಬಾರಿ ನರೇಂದ್ರ ಮೋದಿಯನ್ನು ಅನ್ನುವಾಗ ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಅದೇ ಮಾತಾಗಿ ಬಿಟ್ಟಿದೆ. ಒಂದು ಕಾಲದಲ್ಲಿ ನಾವು ಮನೆಗೆ ಹೋದ್ರೆ ನಿಮ್ಮ ಅಭ್ಯರ್ಥಿ ಯಾರು, ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು, ನಿಮ್ಮ ಪಕ್ಷ ಸೈದ್ಧಾಂತಿಕ ವಿಚಾರಗಳೇನು ಅಂತ ಕೇಳುವವರು ಕೂಡ ಇದ್ದಿರಬಹುದು ಒಂದು ಕಾಲದಲ್ಲಿ. ಆಗ ಇವತ್ತು ಕಾಲಗಳು ಬದಲಾಗಿ ಹೋಗಿದೆ. ಇವತ್ತು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಲಿಕ್ಕೆ ನಾವೆಲ್ಲ ಓಟ್ ಹಾಕ್ತೇವೆ ಶ್ರೀನಿವಾಸ ಪೂಜಾರಿ ಅವರೇ, ನೀವೇ ಮನೆಗೆ ಬರ್ತೀರಿ ಅಂತ ಹೇಳಿ ಅತ್ಯಂತ ವಯೋವೃತ್ತರೊಬ್ಬ ಕೇಳುವಾಗ ನನಗೆ ಆತ್ಮ ತುಂಬುತ್ತೆ. ಒಳ್ಳೆದಾಯಿತು, ನಾವು ನೆರವಾಗು ಅಂತ ಹೇಳಿ. ಅದಕ್ಕೋಸ್ಕರ ನನ್ನ ವಿನಂತಿ ನಿಮ್ಮಲ್ಲಿ, ಸಾಮಾನ್ಯ ಪರೀಕ್ಷಾ ಚಾಲಕರ ಹತ್ರ ಹೋಗಿ ರಿಕ್ಷಾದಲ್ಲಿ ಕೂತ್ಕೊಂಡ್ರೆ ಅವರು ಚಾಲನೆ ಮಾಡುವಾಗ ಹೇಳ್ತಾ ಇರ್ತಾರೆ, ಸರ್ ಈ ದೇಶ ಒಳ್ಳೆದಾಗಬೇಕಾದ್ರೆ, ನೀವು ಯಾರು ನನಗೆ ಗೊತ್ತಿಲ್ಲ, ಈ ದೇಶ ಒಳ್ಳೆದಾಗಬೇಕಾದ್ರೆ ಮತ್ತೆ ಆ ಪುಣ್ಯಾತ್ಮ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಹೇಳಿ ರಿಕ್ಷಾ ಚಾಲಕರನ್ನು ಹೇಳುವಾಗ ಕುಂದಾಪುರ ಸಂತೆಯಲ್ಲಿ ಹರಿವೆ ಮಾರುವಂತಹ ಬಡವಳೊಬ್ಬಳಿದ್ದು, ಹರಿವೆ ಗೊತ್ತಾಗಿ ನಿಮಗೆ ಹರಿವೆ ಅಂತೀವಲ್ಲ ನಾವು, ಹರಿವೆ ಅಂದ್ರೆ ಹರಿವೆ ಸೊಪ್ಪು, ಆ ಹರಿವೆ ಸೊಪ್ಪು ಇಲ್ಲ, ಈ ಹರಿವೆ ಸೊಪ್ಪು ಮಾರುವಂತ ವಯೋವೃದ್ಧರ ಬಳಿ ಒಬ್ರು ಮಾಧ್ಯಮದವರು, ಮೀಡಿಯಾದವರು ಹೋಗ್ತಾರೆ, ಹೋಗಿ ಕ್ಯಾಮರಾ ಇಟ್ಕೊಂಡು ಹೇಳ್ತಾರೆ, ಅಮ್ಮ ನಿಮ್ಮ ಓಟ್ ಏನು, ಕುಂದಾಪುರ ಭಾಷೆ ಹೇಳ್ತೇವೆ, ಅಜ್ಜಿ ನಿಮ್ಮ ಓಟ್ ಯಾರಿಗೆ, ಅಜ್ಜಿ ನಿಮ್ಮ ಓಟ್ ಯಾರಿಗೆ. ಆಕೆ ಹೇಳ್ತಾಳೆ, ನಾನು ಯಾರಿಗೂ ಹೇಳೋದಿಲ್ಲ, ನನ್ನ ಮನಸ್ಸು ಬಂದವರಿಗೆ ಹಾಕ್ತೇನೆ, ಈಗೆಲ್ಲ ಕತೆ ಹೇಳ್ತಾರೆ. ಕೊನೆಗೆ ಹೋಗಿ ಆ ಮೀಡಿಯಾದ ಮತ್ತೆ ಕೇಳ್ತಾರೆ, ಅಜ್ಜಿ ನಿನ್ನ ಓಟ್ ಯಾರಿಗೆ ಹೇಳ ಅಜ್ಜಿ, ನಾನು ಯಾರಿಗೆ ಹೇಳೋದಿಲ್ಲ ಅಜ್ಜಿ ಅಂತ ಬಹಿರಂಗವಾಗಿ ಹೇಳ್ತಾ ಇರ್ತಾರೆ. ಅಜ್ಜಿ ಹೇಳ್ತಾಳೆ, ಯಾರಿಗೆ ಹೇಳೋದು ಬೇಡ, ನಾನು ಮೋದಿಗೆ ಓಟ್ ಹಾಕ್ತೇನೆ, ಮೋದಿಗೆ ಓಟ್ ಹಾಕ್ತೇನೆ. ಆ ಅಜ್ಜಿಯ ಮನಸ್ಸಲ್ಲಿ, ಆ ಕೂಲಿ ಮಾಡೋರ ಮನಸ್ಸಲ್ಲಿ, ಶಂದಿತಿಗರ ಮನಸ್ಸಲ್ಲಿ, ಮೀನಿಡಿಯವರ ಮನಸ್ಸಲ್ಲಿ ಮತ್ತೆ ದೇಶ ಒಳ್ಳೇದಾಗಬೇಕು ಅಂತೇಳಿ, ಮತ್ತೆ ದೇಶ ಒಳ್ಳೇದಾಗಬೇಕು, ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ, ಹಣಕ್ಕೋಸ್ಕರ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಯಾರ್ಯಾರು ಓಟ್ ಹಾಕಿರ್ಬೋದಿಲ್ಲ ಇವರಿಗೆ, ಅದು ತಪ್ಪಂತ ನಾನು ಹೇಳಿಲ್ಲ. ಆದರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ದೇಶಕ್ಕೋಸ್ಕರ ಭಾರತಕ್ಕೋಸ್ಕರ ಓಟ್ ಹಾಕ್ತಾರೆ ಅನ್ನುವಂಥ ಭಾವನೆಗಳು ಬೆಳೆಯುತ್ತಿಲ್ಲ ಸಾಮಾನ್ಯ ಜನರಲ್ಲಿ. ನಮ್ಮ ಬಗ್ಗೆ ಧನ್ಯ ಆಯಿತು ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ, ಮನೆ ಮನೆಗೆ ಹೋದಾಗ, ಮತದಾರರಲ್ಲಿ ಮಾತನಾಡುವಾಗ ನಮ್ಮಲ್ಲಿ ವಿಶ್ವಾಸ ಇರಲಿ, ನಮ್ಮಲ್ಲಿ ಪ್ರೀತಿ ಇರಲಿ, ನಮ್ಮಲ್ಲಿ ನಂಬಿಕೆ ಇರಲಿ. ಯಾರೋ ಮನೆಯಲ್ಲಿರುವಂಥ ಹೆಣ್ಮಗಳು ಹೇಳ್ತಾಳೆ, ಹೌದು
ನಿಮ್ಮ ಉಳ್ಳಾಲದಲ್ಲಿರುವಂತಹ ಯಾವುದೋ ಒಂದು ಗ್ರಾಮದಲ್ಲಿರುವಂತಹ ಯಾವುದೋ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ಯಾವುದೋ ಒಂದು ವಾರ್ಡ್ನಲ್ಲಿ 2 ಮನೆಯಲ್ಲಿ ವಿದ್ಯುತ್ ಇಲ್ಲದೆ ಇದ್ರೆ ಅವನಿಗೆ ನಿದ್ರೆ ಮಾಡಲಿಕ್ಕೆ ಕೊಡೋದಿಲ್ಲ. ನಮ್ಮನೆ ಕರೆಂಟ್ ಇಲ್ಲ, ನಮ್ಮನೆ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇಲ್ವೇನು? ಈ ಭಾರತ ದೇಶದ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರುವಾಗ. ಆ ಪ್ರಧಾನಿ ಆದ 2.5 ವರ್ಷಗಳಲ್ಲಿ ಅಂಕಿ ಅಂಶಗಳನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಭಾರತ ದೇಶದಲ್ಲಿ ವಿದ್ಯುತ್ ಇಲ್ಲದಿರುವಂತಹ ಹಳ್ಳಿಗಳೇ ಇಲ್ಲ. ಇವತ್ತು ವಿದ್ಯುತ್ ಇಲ್ಲದಿರುವಂತಹ ಹಳ್ಳಿಗಳೇ ಇಲ್ಲ. ಇದೊಂದು ದಾಖಲೆ ಆಗಬೇಕಿದೆ ಮುಂದುವರೆದ ದೇಶಕ್ಕೆ. ಈ ಸಾಧನೆಯನ್ನು ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಬರಬೇಕು ಅನ್ಸಿಲ್ವೇನು? ಯಾವುದೋ ಕಾರಣಕ್ಕೆ ನಳಿನ್ ಕುಮಾರ್ ಅವರು ಆ ಅಡಿಗೆ ಅನ್ನವನ್ನು ವಿತರಣೆ ಮಾಡುವಂತ ಸಮಾರಂಭಕ್ಕೆ ಬಂದಿದ್ದೆ. ಆ ಸಮಾರಂಭದಲ್ಲಿ ಅವರು ಯಾರು ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೂಲ ನಿವಾಸಿಗಳಾಗಿರುವಂತಹ ಕೊರಗರು ಕೆಲವರು ಆ ಗ್ಯಾಸ್ ಅಣ್ಣೆನ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅದು ಸ್ಫೋಟ ಆಗುತ್ತೆ ಅಂತ ಹೇಳಿ. ಅಂತ ಮುಗ್ಧರಿಗೆ ಅಡಿಗೆ ಮಾಡೋದು ಹೇಗೆ, ಕಾಫಿ ಮಾಡೋದು ಹೇಗೆ, ಹಾಲು ಕಾಯಿಸೋದು ಹೇಗೆ, ಈ ಒಲೆಯನ್ನು ಬಿಟ್ಟು ಈ ಅಡಿಗೆ ನೀರಿನ ಮೂಲಕ ಗ್ಯಾಸ್ಗಳ ಮೂಲಕ ಹೇಗೆ ಅಡಿಗೆ ಮಾಡೋದು ಅಂತೇಳಿ ಗೊತ್ತಾಗಬೇಕಾದ್ರೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಸತ್ಯವನ್ನು ನಾವು ಹೇಳಬೇಕಲ್ಲ ನನಗೆ. ಅದಕ್ಕೋಸ್ಕರ ನಮ್ಮ ಪ್ರಮುಖರು ಮನೆ ಮನೆಗೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ನಾನು ವಿನಂತಿ ಮಾಡ್ತೇನೆ, ಬದಲಾವಣೆ ನಮ್ಮಿಂದ ಪ್ರಾರಂಭವಾಗಿದೆ. ಬದಲಾವಣೆ ಮಾತ್ರವಾಗಿ ಜನರ ಕಣ್ಣಿಗೆ ತೋರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಈ ಸಾಮಾಜಿಕ ನ್ಯಾಯದ ಬದಲಾವಣೆಗಳು, ಈ ವ್ಯವಸ್ಥೆಗಳು, ಈ ಯೋಚನೆಗಳು, ಈ ಚಿಂತನೆಗಳು ಆ ಬಡತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಿಗೆ ಹೋಗಿದೆ. 12 ಜನ ಮುಸ್ಲಿಂ ಮಹಿಳೆಯರು ಕೂತ್ಕೊಂಡಿದ್ದರು. ಸ್ವಾಭಾವಿಕವಾಗಿ ನನ್ನ ಕರ್ತವ್ಯ ಏನು ಕೇಳಿದ್ರೆ, ನಾನು ವಿಸ್ತಾರಕನಾಗಿ ಬಂದಿದ್ದೇನೆ ಅಕ್ಕ, ಬಿಜೆಪಿಯ ಕಾರ್ಯಕರ್ತ, ನಾನು ನರೇಂದ್ರ ಮೋದಿಗೋಸ್ಕರ ಓಟ್ ಮಾಡಿ ಅಂತೇಳಿ ನಾನು ಅವರಿಗೆ ಕರಪತ್ರವನ್ನು ಕೊಟ್ಟರೆ ಆ ಮುಸ್ಲಿಂ ಮಹಿಳೆಯರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇತಿಹಾಸದಲ್ಲಿ ಭಾರತದ ರಾಜಕಾರಣದಲ್ಲಿ ಯಾರಾದರೂ ಮುಸ್ಲಿಂ ಮಹಿಳೆಯರಾದ ನಮ್ಮನ್ನ ನನ್ನ ತಂಗಿ ಅಂತ ಕರೆದಿದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಅದಕ್ಕೋಸ್ಕರ ನಾವು ಬಿಜೆಪಿ ಕೊಡ್ತೇವೆ, ನರೇಂದ್ರ ಮೋದಿ ಕೊಡ್ತೇವೆ ಅಂತ ಹೇಳುವಾಗ ಸಾಮಾನ್ಯ ಕಾರ್ಯಕರ್ತರ ನನಗೆ ರೋಮಾಂಚನ ಆಗುತ್ತೆ. ಪರಿಸ್ಥಿತಿಗಳು ಈ ಮಟ್ಟದಲ್ಲಿವೆ. ಹಾಗಾಗಿ ಹೆಮ್ಮೆಯಿಂದ, ಅಭಿಮಾನದಿಂದ, ಗೌರವದಿಂದ ಮನೆ ಮನೆಗೆ ತೆರಳೋಣ, ಮತದಾರರನ್ನು ಭೇಟಿಯಾಗೋಣ. ನೀವು ಮನೆ ಹೋದಾಗ ಕಾಗದಗಳ ಪತ್ರಗಳನ್ನು ಕೊಟ್ಟು ತಕ್ಷಣ ವಾಪಸ್ ಬರಬಾರದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ. ನಾನೊಂದು ನಮ್ಮ ಪಕ್ಷ ಇಲ್ಲಿವರೆಗೆ ಚೀಟ್ ಕೊಡುವಾಗ ಏನು ಕೊಡ್ತಾ ಇದ್ದೇವೆ? ಗುರುತು ಚೀಟ್ ಕೊಡುವಾಗ ಪ್ರಿಂಟ್ ಅನ್ನು ಕೊಡ್ತಾ ಇದ್ದೇವೆ. ಈ ಸಾರಿ ಪಕ್ಷದ ಆಲೋಚನೆ ಇದೆ, ಆ ಮನೆಯ ಜಗಲಿಯಲ್ಲಿ ಕೂತ್ಕೊಂಡು ಬರೀಬೇಕು ಅನ್ಸರ್ತಿ. ಇವನ ಹೆಸರನ್ನ ಬರೆದು 5 ಜನರಿಗೆ ನಿಮ್ಗೆ ಓಟಿದೆ, 5 ಜನ ಬಂದು 10 ಗಂಟೆ ಒಳಗೆ ಬರಬೇಕು, ಓಟ್ ಹಾಕಬೇಕು ಅಂತ ಹೇಳಲಿಕ್ಕೆ ಒಂದು 5 ನಿಮಿಷ ಮನೆಯಲ್ಲಿ ಕೂತ್ಕೊಳ್ಬೇಕು ಅಂತ ವಿಶ್ವಾಸ ಇದೆ. ಮೊದಲಿನ ಭಾರತ ಅಲ್ಲ ಇವತ್ತು, ಮೊದಲಿನ ಭಾರತ ಅಲ್ಲ. ಭಾರತದ ಬಗ್ಗೆ ಜನಸಾಮಾನ್ಯರಿರುವಂಥ ಹೆಮ್ಮೆ, ಜನಸಾಮಾನ್ಯರಿರುವಂಥ ಅಭಿಮಾನ, ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕಿರುವಂಥ ಕಟ್ಟಕಡೆಯ ಮನುಷ್ಯನಿಗಿರುವಂಥ ಕಲ್ಪನೆಗಳು ಅವರ ಮನೆಯಲ್ಲಿ ನಮಗೆ ಕೂರಿಸಲಿಕ್ಕೆ ಅವಕಾಶ ಮಾಡಿದ್ರು. ಯಾರೋ ಒಬ್ಬ ನಿವೃತ್ತ ಸೈನಿಕ ಮಂಡ್ಯದಿಂದ ಫೋನ್ ಮಾಡಿ ಹೇಳ್ತಾರೆ, ಶಿವಾಸ್ ಪೂಜಾರಿ ಅವರ ನಿಮ್ಮ ಕಡೆ ಎಲ್ಲ ಹೇಗಿದೆ? ನಾನು ಹೇಳಿದೆ, ಯಾಕೆ ನಿಮಗೆ, ನಿಮ್ಮ ಮಂಡ್ಯ ನೋಡ್ಕೊಳ್ಳಿ. ಅದಲ್ಲ ರೀ, ನಾವು ಗೆಲ್ತೇವೆ, ಇಲ್ಲಿ ನಾವು ಸಮಾನತನ ಗೆಲ್ಲಿಸ್ತೇವೆ. ಅದಲ್ಲ, ಎಲ್ಲಿಯಾದರೂ ಹೆಜ್ಜೆ ತಪ್ಪಿದ್ರೆ ತಪ್ಪುಗಳಾದ್ರೆ ನಾಳೆ ಈ ದೇಶವನ್ನು ರಕ್ಷಣೆ ಮಾಡೋದಿಲ್ಲ. ಅದಕ್ಕೋಸ್ಕರ ದೇಶ ಕಾಯ್ತಿರುವಂಥ ಸೈನಿಕರಾಗಿರುವಂಥ ನಾನು ಹೇಳ್ತೇನೆ, ನೀವು ಬಿಜೆಪಿಯವರು ಗಟ್ಟಿಯಾಗಿ ಕೆಲಸ ಮಾಡಿ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತ ಹೇಳಿ ಆ ನಿವೃತ್ತ ಸೈನಿಕರ ಮಾತುಗಳನ್ನು ಕೇಳಿದಾಗ ರೋಮಾಂಚನ. ಆ ಕಾರಣಕ್ಕೋಸ್ಕರ ಮನೆ ಮನೆಗೆ ಹೋಗೋಣ, ಮತದಾರರನ್ನು ಭೇಟಿ ಹೋಗೋಣ. ಈ ಮಧ್ಯೆ ಕಾಂಗ್ರೆಸ್ನ ಟೀಕೆಗಳಿಗೆ, ಟಿಪ್ಪಣಿಗಳಿಗೆ ಉತ್ತರವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿಂದ ಇಲ್ಲೇ ಇದೆ ಅಂತ ನನಗಂತೂ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು ಅದೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಕುಮಾರಸ್ವಾಮಿ ಅವರಿಗೆ ಹೇಳಿದೆ, ಸರ್ಕಾರ ಸತ್ತು ಹೋಗಿದೆ ಅಂತ ಹೇಳಿ, ಕಾರಣಗಳನ್ನು ಹೇಳಿ ಅಂತ ಹೇಳಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇನ್ನೊಂದು 2-3 ನಿಮಿಷ ಆಗಲಿಲ್ಲ, 3 ನಿಮಿಷ ಜಿಲ್ಲಾಧ್ಯಕ್ಷ 3 ನಿಮಿಷ ಮುಗಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಗಳು, ಉಡುಪಿ ಜಿಲ್ಲೆಯ ಪರಿಸ್ಥಿತಿಗಳು ಏನಾಗಿದೆ ಅಂತ ಹೇಳಿ ಸಾಮಾನ್ಯ ಜನರ ಹತ್ರ ಕೇಳಿ ನೀವು. ಇಲ್ಲಿರುವಂತಹ ಮರಳುಗಾರಿಕೆ ದುರವಸ್ಥೆಯಿಂದಾಗಿ ಸಾಮಾನ್ಯ ಜನರು, ಬಡವರು, ಕೂಲಿ ಮಾಡುವವರು, ಗಾರೆ ಮಾಡುವವರಿಗೆ ಮರಳಿಲ್ಲದೆ ಜನ ಪರಿತಪಿಸುವಂತಹ ಪರಿಸ್ಥಿತಿಗಳಿದೆ. ಅಭಿವೃದ್ಧಿ ನಿಂತು ಹೋಗಿದೆ. ಕೂಲಿ ಮಾಡುವವರಿಗೆ ಕೆಲಸ ಇಲ್ಲ, ಕಬ್ಬಿಣದ ಅಂಗಡಿಯವರಿಗೆ ಕೆಲಸ ಇಲ್ಲ. ಸಾಲ ಮಾಡಿ 407 ತಗೊಂಡ್ರೆ ಪೊಲೀಸರು ಎಳ್ಕೊಂಡೋಗಿ ಬಿಡ್ತಾರೆ. ಇಂಥ ದುರವಸ್ಥೆ ಬಂದಿದೆ, ಅವರಿಗೆ ನ್ಯಾಯ ಕೊಡಿ ಅಂತ ಹೇಳಿ ಹೇಳಿದೆ ವಿರೋಧ ಪಕ್ಷ ನಾಯಕನಾಗಿ. ಕರ್ನಾಟಕದ ಮುಖ್ಯಮಂತ್ರಿಗಳು, ಮರಳುಗಾರಿಕೆ ಮಂತ್ರಿಗಳು ಸೇರಿ 15 ಜನ MLAಗಳನ್ನು ಕರೆದರು. ನಿಮ್ಮಲ್ಲಿರುವಂಥ MLCಗಳನ್ನ ಕೇಳಿ, ನಿಮ್ಮಲ್ಲಿರುವಂಥ ಉಸ್ತುವಾರಿ ಮಂತ್ರಿ UT ಖಾದರನ್ನ ಕೇಳಿ ಅಲ್ಲ ಅಂತ ಹೇಳಿ 15 ಜನ ನಮ್ಮ ಶಾಸಕರನ್ನ, ಮಂತ್ರಿಗಳನ್ನ ಕರೆದು, 4 ಜನ ಮಂತ್ರಿಗಳನ್ನ ಕರೆದು ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಗೊತ್ತಾ ನಿಮಗೆ? ಗೊತ್ತಿರಲಿ ಮಾಧ್ಯಮದವರಿಗೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಯಾರಾದರೂ ಬಡವರು ಮನೆ ಕಟ್ಟಕ್ಕೆ ಮರಳನ್ನು ತೆಗೆದ್ರೆ ಅವರಿಗೆ ತೊಂದರೆ ಕೊಡಬೇಡಿ, ಅವರನ್ನು ಮುಟ್ಟಬೇಡಿ ಅಂತ ಹೇಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದರು. 2 ಜಿಲ್ಲಾಧಿಕಾರಿ ಇದ್ರು, 2 SP ಇದ್ರು, 4 ಜನ ಮಂತ್ರಿಗಳಿದ್ರು, ಮುಖ್ಯಮಂತ್ರಿಗಳಿದ್ರು, ಉಪಮುಖ್ಯಮಂತ್ರಿಗಳಿದ್ರು, ವಿರೋಧ ಪಕ್ಷ ನಾಯಕನಾಗಿ ನಾನಿದ್ದೆ, 15 ಜನ ಶಾಸಕರಿದ್ದೆವು. ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳ ಮಾತನ್ನ ಯಾವ ಡಿಸಿಯೂ ಕೇಳಿಲ್ಲ.
DC ಮಾತನ್ನ AC ಕೇಳಿಲ್ಲ, AC ಮಾತನ್ನ ತಹಶೀಲ್ದಾರ್ ಕೇಳಿಲ್ಲ, ತಹಶೀಲ್ದಾರ್ ಮಾತನ್ನ ವಿಲೇಜ್ ಅಕೌಂಟೆಂಟ್ ಕೇಳಿಲ್ಲ, ವಿಲೇಜ್ ಅಕೌಂಟೆಂಟ್ ಮಾತನ್ನ ಉಗ್ರಾಣಿ ಕೇಳಿಲ್ಲ, ಯಾವ PC ಕೇಳಿಲ್ಲ. ಪರಿಸ್ಥಿತಿಗಳೇನಾಗಿದೆ ಅಂತ ಹೇಳಿದ್ರೆ ಬಡವರ ಮನೆ ಕಟ್ಟಲಿಕ್ಕೆ ಮರಳಿಲ್ಲದೆ ಇವತ್ತು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ನಡೆಸ್ತೀರ ನೀವು? ಸರ್ಕಾರ ಜೀವ ಇದೆ ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಕೇಳಬೇಕಾಯ್ತು. ಸರ್ಕಾರ ಜೀವನ ಕಳ್ಕೊಂಡಿರುವಂತ ವ್ಯವಸ್ಥೆಗಳ ನಡುವೆ ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ರು ಪ್ರಧಾನಿಯಾಗಿ ಕೆಲವೇ ದಿವಸಗಳಲ್ಲಿ. ನೀವು ಗಮನಿಸಿದ್ದೀರಾ? ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿರುವಂತಹ ಈ ಭಾರತದಲ್ಲಿರುವಂತಹ ಲೂಟಿಕೋರರನ್ನ, ಭಾರತದಲ್ಲಿರುವಂತಹ ಬೇಜವಾಬ್ದಾರಿ ವ್ಯಕ್ತಿಗಳನ್ನ, ಭಾರತದಲ್ಲಿರುವಂತಹ ಲೂಟಿ ಮಾಡಿ ಆಕ್ರಮಣದ ಸಂಪತ್ತನ್ನು ಮಾಡುವವರನ್ನ ನೋಡು ಬೀದಿಯಲ್ಲಿ ನಿಲ್ಲಿಸ್ತೇನೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಸಾರಿ ಹೇಳಿದ್ರು. ನಿನ್ನೆ ಅದು ಸಾರ್ಥಕ ಆಯ್ತಲ್ಲ, ಸಾಕ್ಷಿ ಸಮೇತ ಅದನ್ನು ನೀವು ನೋಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. IT ಅವರು ರೈಡ್ ಮಾಡ್ತಾರೆ. IT ಅವರು ಗುತ್ತಿಗೆದಾರರ ಮನೆಗೆ, ಯಾರೋ ಜಲಸಂಪನ್ಮೂಲ ಇಲಾಖೆಯಲ್ಲಿ ಗುತ್ತಿಗೆದಾರರಾಗಿರುವವರ ಮನೆಗೆ IT ಅವರು ರೈಡ್ ಮಾಡ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಬಂದು IT ಕಚೇರಿಯನ್ನು ಪ್ರತಿಭಟನೆ ಮಾಡ್ತಾರೆ. ಎಲ್ಲಿಗೆ ಬಂತು ನೋಡಿ? IT ಕಚೇರಿಯನ್ನು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಹೇಳಿದ ನೆನಪು ಮಾಡ್ಕೊಳ್ಳಿ, ಲೂಟಿಕೋರನ್ನ ನಡುವಿನಲ್ಲಿ ನಿಲ್ಲಿಸ್ತೇನೆ ಅಂತ ಹೇಳಿದ್ರಲ್ಲ, ಅದು ಸತ್ಯ. ಸತ್ಯ ಪರಿಸ್ಥಿತಿಗಳು ಈ ರೀತಿ ಇದೆ. ನೀವೇನಾದ್ರೂ ಗಮನಿಸಿದ್ರೆ ಉದ್ಘಾಟನೆ ಮಾಡುವಾಗ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಮತ್ತು ದೀನ್ ದಯಾಳ್ ಅವರ ಮಧ್ಯೆ ಭಾರತ ಮಾತೆಯ ಫೋಟೋ ಇದೆಯಲ್ಲ, ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ದೀನ್ ದಯಾಳ್ ಅವರು ಒಂದು ಮಾತು ಹೇಳಿದ್ದಾರೆ, ನಾನು ಕೊನೆ ಮಾತ್ರ ಹೇಳಿ ಮುಗಿಸ್ತೇನೆ. ದೀನ್ ದಯಾಳ್ ಅವರು ಒಂದು ಮಾತು ಹೇಳಿದ್ದಾರೆ, ಭಾರತದಲ್ಲಿ ರಾಜಕಾರಣವನ್ನು ವೃತ್ತಿಯಾಗಿಟ್ಟುಕೊಂಡವರು ಕೋಟ್ಯಾಂತರ ಜನ. ಭಾರತ ದೇಶದಲ್ಲಿ ರಾಜಕಾರಣವನ್ನ ವೃತ್ತಿಯಾಗಿಟ್ಟುಕೊಂಡವರು ಕೋಟ್ಯಾಂತರ ಜನ. ಆದರೆ ರಾಜಕಾರಣವನ್ನು ವ್ರತವಾಗಿಟ್ಟುಕೊಂಡವರು ಕೆಲವೇ ಬೆರಳೆಣಿಕೆಯ ಮಂದಿ. ಆ ಬೆರಳೆಣಿಕೆಯ ಮಂದಿ ಹೆಚ್ಚಾಗಬೇಕು ಅನ್ನುವಂಥದ್ದು ಅಂದಿನ ಜನಸಂಘದ ಆಶಯಗಳಾಗಿತ್ತು. ನಾನು ನಿಮಗೆ ವೇದಿಕೆ ಮೂಲಕ ಹೇಳ್ತೇನೆ, ವಿಶ್ವಾಸದಿಂದ. ನನ್ನ 10 ವರ್ಷಗಳಲ್ಲಿ ನಳಿನ್ ಕುಮಾರನ ಅತ್ಯಂತ ಹತ್ತಿರದಿಂದ ಕಂಡಿರುವ ಅನುಭವದ ಆಧಾರದ ಮೇಲೆ ಹೇಳ್ತೇನೆ, ರಾಜಕಾರಣವನ್ನು ವ್ರತವಾಗಿ ಸ್ವೀಕರಿಸಿದ ಕೆಲವೇ ಮಂದಿಯಲ್ಲಿ ನಮ್ಮ ನಳಿನ್ ಕುಮಾರ್ ಒಬ್ಬರು ಅಂತ ಹೇಳಿ ಪ್ರೀತಿಯಿಂದ ವಿಶ್ವಾಸದಿಂದ ಹೇಳಬಲ್ಲೆ. ಆ ಕಾರಣಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿರುವಂತಹ ಪ್ರತಿ ನಿಮಿಷವೂ ಕೂಡ ಅತ್ಯಂತ ಮೂಲವಾದದ್ದು. ಮನೆ ಮನೆಗೆ ಹೋಗಬೇಕು, ಮತದಾರರನ್ನು ಭೇಟಿಯಾಗಬೇಕು, ಭಾರತೀಯ ಜನತಾ ಪಕ್ಷ ಗೆಲ್ಲುವ ವಾತಾವರಣ ನಿರ್ಮಾಣ ಮಾಡಬೇಕು, ನಮ್ಮ ನಳಿನ್ ಕುಮಾರನ್ನ ಲಕ್ಷಾಂತರ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು, ಮತ್ತೆ ರಾಷ್ಟ್ರದಲ್ಲಿ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವುದರ ಮೂಲಕ ನಮ್ಮ ರಾಷ್ಟ್ರೀಯತೆಯನ್ನು ತೋರ್ಪಡಿಸಲಿಕ್ಕೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿ ಮಾಡ್ತಾ, ಬೋಲೋ ಭಾರತ್ ಮಾತಾ ಕೀ. ಈಗ ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಸುರೇಶ್ ಪೂಜಾರಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಕ್ಷೇತ್ರದ PG ಪ್ರಮುಖರ ಈ ಸಮಾವೇಶದ ಉದ್ಘಾಟನೆಯನ್ನು ಮಾಡಿರುವ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಯವರ ಚಳಿಯನ್ನು ಬಿಡಿಸ್ತಾ ಇರುವ ಈ ರಾಜ್ಯದ ಹತ್ತಾರು ಸಮಸ್ಯೆಗಳಿಗೆ ಹೋರಾಟವನ್ನು ನಡೆಸಿದ, ನ್ಯಾಯವನ್ನು ಕೊಡುವುದಕ್ಕೋಸ್ಕರ ಹೋರಾಟಗಾರರಾಗಿರ್ತಕ್ಕಂಥ ಧಾರ್ಮಿಕ ದತ್ತಿ ಸಚಿವರಾಗಿ ಈ ರಾಜ್ಯದ ಅತಿ ಹಿಂದುಳಿದ ದೈವಸ್ಥಾನಗಳಿಗೂ ರಾಜ್ಯದಿಂದ ಅನುದಾನಗಳನ್ನು ಕೊಡಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಕೋಟಿ ಕೋಟಿ ಅನುದಾನಗಳನ್ನು ಕೊಟ್ಟಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಕಳೆದ ಬಾರಿ ಚುನಾವಣೆಯಲ್ಲಿ 7 ಕ್ಷೇತ್ರಗಳು ಕಾಂಗ್ರೆಸ್ಸಿನ ಪಾಲಾಗಿವೆ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಸ್ಥಾನದ ನೇತೃತ್ವವನ್ನು ವಹಿಸಿ ಹೋರಾಟಗಳನ್ನು ಸಂಘಟಿಸಿ ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿ ಪಾರ್ಟಿಯನ್ನು ಕಟ್ಟಿ ಇವತ್ತು 8 ಕ್ಷೇತ್ರದಲ್ಲಿ 7 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತಂದುಕೊಟ್ಟಿರ್ತಕ್ಕಂಥ ವಿಜಯಿ ಅಧ್ಯಕ್ಷ ಆಗಿರ್ತಕ್ಕಂಥ ಪುತ್ತೂರು ಶಾಸಕರಾದ ಸಚಿವ ಮಠಂದೂರು ಅವರೇ, ಈ ಸಮಾರಂಭದ ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿರ್ತಕ್ಕಂಥ 10 ವರ್ಷಗಳಿಂದ ಪಾರ್ಟಿಯ ಕಾರ್ಯವನ್ನು ಮಾಡ್ತಾ ಸಂಘಟನೆಗೆ ಪ್ರೇರಣೆ ಆಗಿರ್ತಕ್ಕಂಥ ದೇವಪ್ಪ ಗಡ್ಡೆ ಅವರೇ, ಈ ಕ್ಷೇತ್ರದ ಅಧ್ಯಕ್ಷರಾಗಿ ಹಳ್ಳಿ ಹಳ್ಳಿಯಲ್ಲಿ ಪಾರ್ಟಿಯ ಸಂಘಟನೆಯನ್ನು ಮಾಡ್ತಾರೆ.
ನಿರಂತರವಾಗಿ ಚಟುವಟಿಕೆಯ ಮುಖಾಂತರವಾಗಿ ಇವತ್ತು ಮಂಗಳೂರು ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಂಘಟನಾ ಶಕ್ತಿಯನ್ನು ತೋರಿಸಿರ್ತಕ್ಕಂಥ ಮಿತ್ರ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ರೈ ಅವರೇ, ನಮ್ಮೆಲ್ಲ ಹಿರಿಯನ್ನ ಆದರಣೀಯರಾಗಿರ್ತಕ್ಕಂಥ ವಿಭಾಗ ಪ್ರಭಾರಿ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ಪ್ರತಾಪ್ ಸಿಂಹನಾಯಕ್ ಅವರೇ, ನಮ್ಮ ಈ ಬಾರಿಯ ಚುನಾವಣೆಯ ನೇತೃತ್ವವನ್ನು ವಹಿಸಿರುವಂತಹ ಸಂಚಾಲಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಹೇರಳೆ ಅವರೇ, ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಿಗಳು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮೋರಪ್ಪ ಭಂಡಾರಿ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಮಿಕ್ ಅವರೇ, ಉಳ್ಳಾಲ ಕ್ಷೇತ್ರದಲ್ಲಿ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಹಿರಿಯನ್ನ ಜಯರಾಮ್ ಶೆಟ್ಟಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಸುಗ್ಲಾ ಅವರೇ, ಈ ಕ್ಷೇತ್ರದ ಪ್ರಭಾರಿಗಳು ಆದರಣೀಯರಾಗಿರ್ತಕ್ಕಂಥ ಗುಡಿಯ ರಾಧಾಕೃಷ್ಣ ರೈ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರೇ, ಈ ಕ್ಷೇತ್ರದ ಸಂಚಾಲಕರಾಗಿರ್ತಕ್ಕ ಚುನಾವಣೆಯ ಸಂಚಾಲಕರಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ ಅವರೇ, ವೇದಿಕೆ ಮೇಲೆ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಪ್ರಮುಖರೇ, ಮುಂದಿನ ಚುನಾವಣೆಯಲ್ಲಿ ಮತ್ತೊಂದು ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ಆ ಮುಖಾಂತರವಾಗಿ ನರೇಂದ್ರ ಮೋದಿ ಅವರನ್ನು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ತಾಯಿ ಭಾರತೀಯನ ಜಗದ್ವಂತೆ ಮಾಡಬೇಕು ಅನ್ನುವ ಸಂಕಲ್ಪದಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಮಾಧ್ಯಮದ ಮಿತ್ರರು, ನಿನ್ನೆ ನಾನು ಸಂಜೀವಣ್ಣ ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ಒಬ್ಬರು ದೊಡ್ಡ ಕಾಂಗ್ರೆಸ್ ನಾಯಕರು ನನಗೆ ಸಿಕ್ಕಿದ್ರು. ಅವ್ರು ಕೇಳಿದ್ರು, ನಿಮ್ದು ಏನು ಇವತ್ತು ಪುತ್ತೂರಲ್ಲಿ ಸಭೆ ಇತ್ತಲ್ಲ, ಏನು ಅಂತ. ನಾನು ಹೇಳಿದ್ರು, ನಮ್ಮ ಪೇಜ್ ಪ್ರಮುಖರ ಸಮಾವೇಶ. ಪೇಜ್ ಪ್ರಮುಖರ ಸಮಾವೇಶ ಹೇಳಿದ್ರೆ ಏನು ಕೇಳಿದ್ರು. ನಾವು ಒಂದು ಮತಗಟ್ಟೆಯಲ್ಲಿ ಒಂದು ಇರತಕ್ಕಂಥ ಮತಪಟ್ಟಿಯಲ್ಲಿ ಒಂದೊಂದು ಪೇಜನ್ನು ಒಬ್ಬೊಬ್ಬ ಕಾರ್ಯಕರ್ತರಿಗೆ ಕೊಡ್ತಿದ್ದೇವೆ. ಚುನಾವಣೆಯವರೆಗೆ ಮತ್ತು ಚುನಾವಣೆಯ ನಂತರ ಆ 30 ಮನೆಗಳ ದರ್ಶನವನ್ನು ಅವ ಮಾಡ್ತಾನೆ. ಆ ಮನೆಯ ಸಾಕು ಬೇಕುಗಳ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡ್ತಾನೆ. ಆ ಪೇಜಿ ಪ್ರಮುಖರನ್ನು ಇವತ್ತು ಸೇರಿಸಿದ್ದೇವೆ. ನಿಮ್ಮ ಸ್ಥಿತಿ ಹೇಗಿದೆ ಕೇಳಿದ್ರು. ನಮ್ಮ ಸ್ಥಿತಿ ಭಾರಿ ಚೆನ್ನಾಗಿದೆ ಹೇಳಿದ್ರು. ಏನು ಕೇಳಿದ್ರೆ, ನಮಗೆ ಪುಸ್ತಕಕ್ಕೂ ಒಂದು ಜನ ಸಿಗುವುದಿಲ್ಲ, ಪೇಜಿಗೆ ಬಿಡಿ, ಪುಸ್ತಕಕ್ಕೂ ಒಂದು ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ ಹೇಳಿದ್ರೆ. ಇವತ್ತು ಕಾಂಗ್ರೆಸ್ ಮತ್ತು ನಮ್ಮ ಸ್ಥಿತಿಗಳು ಹೇಗಿದ್ದಾವೆ. ಮೊನ್ನೆ ದಿನ ನಮ್ಮ ಲೋಕಸಭೆಯ ಅಧಿವೇಶನದ ಕೊನೆಯ ಗಳಿಗೆಯಲ್ಲಿ, ಲೋಕಸಭಾ ಅಧಿವೇಶನದ ಕೊನೆಯ ಗಳಿಗೆಯಲ್ಲಿ ಒಂದು ಪದ್ಧತಿ ಇದೆ. ಅಲ್ಲಿರ್ತಕ್ಕಂಥ ಸಭಾಪತಿಗಳಿಗೆ ಗೌರವವನ್ನು ಸಲ್ಲಿಸುವಂಥದ್ದು 5 ವರ್ಷಗಳ ಕಾಲ ಲೋಕಸಭೆಯನ್ನ ನಡೆಸಿರ್ತಕ್ಕಂಥ ಆ ಗೌರವ ಹೇಗೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷದ ಲೋಕಸಭೆಯ ನಾಯಕರುಗಳು ಸಭಾಪತಿಗಳ ನಡವಳಿಕೆಯ ಬಗ್ಗೆ ಮಾತನಾಡ್ತಾರೆ, ಗೌರವಯುತವಾಗಿ ನಡ್ಕೊಳ್ತಾರೆ. ಹಾಗಾಗಿ ಬೇರೆ ಬೇರೆ ಪಾರ್ಟಿಯವರು ಮಾತನಾಡಿದ್ರು. ಕಾಂಗ್ರೆಸ್ಸಿಂದ ರಾಹುಲ್ ಖರ್ಗೆ ಅವರು ಮಾತನಾಡಿದ್ರು, ದೇವೇಗೌಡರು ಜನತಾದಳದಿಂದ ಮಾತನಾಡಿದ್ರು, ಬೇರೆ ಬೇರೆ ಪಾರ್ಟಿಯಿಂದ ಮಾತನಾಡಿದ್ರು. ಒಂದು ಕಡೆ ಸೋನಿಯಾ ಗಾಂಧಿ, ಒಂದು ಕಡೆ ದೇವೇಗೌಡರ ಮಧ್ಯೆ ಮುಲಾಯಂ ಸಿಂಗ್ ಕೂತಿದ್ರು. ಮುಲಾಯಂ ಸಿಂಗ್ ಸರದಿ ಬಂದಾಗ ಮುಲಾಯಂ ಸಿಂಗ್ ಅವರು ಎದ್ದು ನಿಂತು ಮಾತನಾಡ್ತಾ ಹೇಳಿದರು, 5 ವರ್ಷಗಳ ನರೇಂದ್ರ ಮೋದಿ ಸರ್ಕಾರದ ಸಾಧನೆಯನ್ನು ನೋಡಿದ್ದೇನೆ. 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ಆಡಳಿತವನ್ನು ಕಂಡಿದ್ದೇನೆ. ಈ ದೇಶದ ರಕ್ಷಣೆ ಆಗಬೇಕು ಅಂತಾದರೆ, ಈ ದೇಶ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಾದರೆ ಮುಂದಿನ 2 ಅವಧಿಗೆ ನರೇಂದ್ರ ಮೋದಿಯೇ ಪ್ರಧಾನಮಂತ್ರಿ ಆಗಬೇಕು ಅಂತ ಮುಲಾಯಂ ಸಿಂಗ್ ಯಾದವ್ ನಡೆಯುತ್ತಾಗಲ್ಲ. ಯಾವ ಅಯೋಧ್ಯೆಯ ಆಂದೋಲನದ ಸಂದರ್ಭದಲ್ಲಿ ಕರಸೇವೆಯನ್ನು ಮಾಡುವ ಕರಸೇವಕರಿಗೆ ಗುಂಡು ಹೊಡೆದಿರ್ತಕ್ಕಂಥ, ಜಾತೀಯವಾದದ ಹೆಸರಿನಲ್ಲಿ ರಾಜಕಾರಣ ಮಾಡತಕ್ಕಂಥ ಮುಲಾಯಂ ಸಿಂಗ್ ಯಾದವ್ ಅವರ ಕಲ್ಪನೆ ಏನಿದೆ ಹೇಳಿದ್ರೆ, ಮುಂದಿನ ಬಾರಿ ಈ ದೇಶದಲ್ಲಿ ನರೇಂದ್ರ ಮೋದಿಯೇ ಬರಬೇಕು, ಅದು ನರೇಂದ್ರ ಮೋದಿಯಿಂದಲೇ ರಾಷ್ಟ್ರದ ರಕ್ಷಣೆ ಸಾಧ್ಯ. 10 ದಿನಗಳ ಹಿಂದೆ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಮುನ್ಸದ್ದಿ, ನಮ್ಮಂತ 16 ಯುವಕರಿಗೆ ಆದರ್ಶವಾದಿಯಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು. ಪತ್ರಿಕಾಗೋಷ್ಠಿಯನ್ನು ಕರೆದವರು ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ, ನಾನು ಭ್ರಷ್ಟಾಚಾರದ ವಿರೋಧಿ, ನನ್ನ ಆಡಳಿತದಲ್ಲಿ ನಾನು ಭ್ರಷ್ಟಾಚಾರವನ್ನು ವಿರುದ್ಧ ಮಾಡಿಕೊಂಡು ಬಂದಿದ್ದೇನೆ. ಈ ದೇಶದಲ್ಲಿ ಭ್ರಷ್ಟಾಚಾರ ವಿರುದ್ಧವಾಗಿ ನಡೆದುಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದರೆ ನರೇಂದ್ರ ಮೋದಿ. ಹಾಗಾಗಿ ನರೇಂದ್ರ ಮೋದಿ ಇನ್ನು 2 ಬಾರಿ ಆಯ್ಕೆ ಆಗ್ತಾರೆ, ಆ ಮುಖಾಂತರ ದೇಶ ಭ್ರಷ್ಟಾಚಾರ ಮುಕ್ತವಾಗ್ತದೆ. ನಾನು ಹೇಳಿಲ್ಲ, ಜನಾರ್ದನ ಪೂಜಾರಿ ಅವರು ಹೇಳಿದರು. ಮೊನ್ನೆ ದಿನ ಶೀಲಾ ದೀಕ್ಷಿತ್ ದೆಹಲಿಯ ಮುಖ್ಯಮಂತ್ರಿ ಉಲ್ಲೇಖ ಮಾಡ್ತಾರೆ, ಎಲ್ಲಿಯಾದರೂ ಅಭಿನಂದನ್ ಅಂತಹ ಒಬ್ಬ ರಾಷ್ಟ್ರ ಸೈನಿಕನನ್ನ 48 ಗಂಟೆಯ ಒಳಗೆ ಮತ್ತೊಮ್ಮೆ ಯುದ್ಧ ಕೈದಿಯ ಸ್ಥಾನದಿಂದ ಪಾಕಿಸ್ತಾನದ ಬಿಡಿಸಿ ತರುವ ತಾಕತ್ತು ಈ ದೇಶದಲ್ಲಿ ಯಾರಾದರೂ ತೋರಿಸಿದ್ರೆ ಅದು ನರೇಂದ್ರ ಮೋದಿ, ಮನಮೋಹನ್ ಸಿಂಗ್ ಇಂಥ ಒಂದೇ ಒಂದು ಒಂದು 6 ತಿಂಗಳ ಕೆಳಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್
ಮತಗಳ ಮಧ್ಯೆ, ಧರ್ಮಗಳ ಮಧ್ಯೆ ಒಡಕುಗಳು ಪ್ರಾರಂಭ ಆಗಿದ್ದಾವೆ. ಈ ಜಗತ್ತಿನಲ್ಲಿ ಇದೆಲ್ಲವನ್ನ ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗತಕ್ಕಂಥ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಾದರೂ ಇದ್ರೆ ಅಮೆರಿಕ ಬಿಟ್ಟರೆ ಅದು ಭಾರತಕ್ಕಿದೆ ಮತ್ತು ಈ ದೇಶದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಿದೆ ಅಂತ ಹೇಳ್ತಾರೆ. ಹೇಳಿದ್ರೆ ಇವತ್ತು ವಿದೇಶಗಳಲ್ಲಿ ನರೇಂದ್ರ ಮೋದಿ ಭಾರತದ ಚಾಪನ್ನ ಹೊತ್ತಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಹೇಳುತ್ತೆ ನರೇಂದ್ರ ಮೋದಿ ಬೇಕು, ಜನತಾದಳ ಹೇಳುತ್ತೆ ನರೇಂದ್ರ ಮೋದಿ ಬೇಕು, ವಿರೋಧ ಪಕ್ಷಗಳು ಹೇಳುತ್ತೆ ನರೇಂದ್ರ ಮೋದಿ ಬೇಕು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೇಳ್ತಾನೆ ನರೇಂದ್ರ ಮೋದಿ ಬೇಕು, ಈ ದೇಶದ ಕೋಟಿ ಕೋಟಿ ಮತದಾರ ಹೇಳ್ತಾರೆ ಮತ್ತೊಂದು ಬಾರಿ ನರೇಂದ್ರ ಮೋದಿ ಬೇಕು, ನರೇಂದ್ರ ಮೋದಿ ಬೇಕು. ಹಾಗಾಗಿ ಇವತ್ತು ಜನರ ಆಶಯಗಳು ನರೇಂದ್ರ ಮೋದಿಯ ಪರವಾಗಿದೆ. ಒಂದ್ಸರಿ ಯೋಚನೆ ಮಾಡಿ, ನರೇಂದ್ರ ಮೋದಿ 2014ರಿಂದ 2019ರವರೆಗೆ ಪ್ರಧಾನಮಂತ್ರಿ ಆಗದೇ ಇದ್ದಿದ್ರೆ ನಮ್ಮ ಸೈನಿಕರು ಮೈನ್ಮಾರ್ನ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥ ಉಗ್ರರನ್ನು ಹೊಡಿತಿದ್ರ? ನರೇಂದ್ರ ಮೋದಿ 14ರಿಂದ 19ರವರೆಗೆ ಪ್ರಧಾನಮಂತ್ರಿ ಆಗದಿದ್ರೆ ಜಗತ್ತಿನಲ್ಲಿ 2ನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವ ತಾಕತ್ತನ್ನು ಯಾವುದಾದ್ರೂ ಪ್ರಧಾನಮಂತ್ರಿ ತೋರಿಸ್ತಿದ್ರ? ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದೇ ಇದ್ರೆ ನಮ್ಮ 40 ಸೈನಿಕರನ್ನ ಉಗ್ರರು ಹೊಡೆದು ಕೊಂದಾಗ ವಾಯು ದಾಳಿಯ ಮುಖಾಂತರ ಪಾಕಿಸ್ತಾನ ಮತ್ತು ಜಗತ್ತಿಗೆ ಎಚ್ಚರ ಕೊಡುವಂತ ಕೆಲಸ ಯಾವುದಾದ್ರೂ ಪ್ರಧಾನಮಂತ್ರಿ ಆಗ್ತಿತ್ತ? ಮನಮೋಹನ್ ಸಿಂಗ್ರಿಂದ ಆಗ್ತಿತ್ತ? ಈ ತಾಕತ್ತನ್ನು ತೋರಿಸುವುದರ ಮುಖಾಂತರ ಜಗತ್ತಿನ ಎಲ್ಲ ದೇಶಗಳ ಆಕರ್ಷಣೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ಹಾಗಾಗಿ ಒಂದು ಜಗತ್ತಿನ ಭಾರತವಾಗಿದೆ. ಒಂದ್ಸಾರಿ ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೇ ಇದ್ದಿದ್ರೆ ಇಲ್ಲಿರ್ತಕ್ಕಂಥ ಬಡತನದ ಬೇಗೆಯಲ್ಲಿ ಬೇಯ್ತಿರ್ತಕ್ಕಂಥ ತಾಯಿಯ ಮನೆಯಲ್ಲಿ ಅನಿಲದ ಭಾಗ್ಯ ಸಿಗ್ತಿತ್ತ? ಆಯುಷ್ಮಾನ್ ಭವದಂತ ಯೋಜನೆಗಳು ಸಾಮಾನ್ಯ ಬಡವನ ಮನೆಗೆ ಯಾವುದೇ ಅಡ್ಡಿ ಹಾಕದೆ ನೇರ ಪ್ರಧಾನಮಂತ್ರಿಗಳು ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂಥ ಪತ್ರವನ್ನು ಕಳಿಸಲಿಕ್ಕೆ ಬೇರೆ ಯಾವುದಾದ್ರೂ ಪ್ರಧಾನಮಂತ್ರಿಯಿಂದ ಸಾಧ್ಯ ಇತ್ತ? ಜನರಿಕ್ ಮೆಡಿಕಲ್ ಶಾಪ್ಗಳನ್ನು ತೆರೆಯುವುದರ ಮುಖಾಂತರ ಹಳ್ಳಿಯಲ್ಲಿರ್ತಕ್ಕಂಥ ಬಡವನ ಮನೆ ಬಾಗಿಲಿಗೆ ಆರೋಗ್ಯವನ್ನು ಕೊಡತಕ್ಕಂಥ ಕನಸು ಯಾವ್ದಾದ್ರೂ ಇತ್ತ? ಸ್ವಚ್ಛ ಭಾರತದ ಪರಿಕಲ್ಪನೆಯಲ್ಲಿ ಶೌಚಾಲಯಗಳ ನಿರ್ಮಾಣಗಳು ಸಾಧ್ಯ ಇತ್ತ? ಸ್ವಾಭಿಮಾನಿ ಯುವಕರ ಕೈಯಲ್ಲಿ ಮುದ್ರಾದ ಮುಖಾಂತರ ಉದ್ಯೋಗಗಳನ್ನು ಕೊಡಲಿಕ್ಕೆ ಸಾಧ್ಯ ಇತ್ತ? ಹೇಳಿದ್ರೆ ಇಂತಹ ಅದ್ಭುತಗಳನ್ನು ಮಾಡಿದಂತಹ ಸರ್ಕಾರ ನಿಮ್ಗೆ ಗೊತ್ತಿರಲಿ, ನಾವು ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಉಲ್ಲೇಖವನ್ನು ತೆಗೆದು ನೋಡಿದೆ. 5 ವರ್ಷದಲ್ಲಿ 153 ಯೋಜನೆಗಳನ್ನು ಕೊಟ್ಟ ಏಕೈಕ ಸರ್ಕಾರ ಅದು ನರೇಂದ್ರ ಮೋದಿ ಸರ್ಕಾರ. ನರೇಂದ್ರ ಮೋದಿ ಸರ್ಕಾರ 153 ಯೋಜನೆಗಳನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ಜನ ಸರ್ಕಾರ ವಿಕಾಸ ಮುಖಾಂತರ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸ್ತಾ ಇದ್ದಾರೆ. ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅಂತ ಹೇಳಿದ್ರು. ಇವತ್ತು 2009ರಲ್ಲಿ ನಾವು ಲೋಕಸಭಾ ಸದಸ್ಯರು, 2009ರಿಂದ 2014, 2014ರಿಂದ 2019 ಪ್ರಾರಂಭದ ಅವಧಿಯಲ್ಲಿ ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ಈ ಜಿಲ್ಲೆಗೆ ಬಂದಿರುವ ಹಣ ಕೇವಲ 4,000 ಕೋಟಿ. 2014ರಿಂದ 2019ರವರೆಗೆ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹಣ 16,520 ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ. ಇದು ದೇಶದ ಇತಿಹಾಸದಲ್ಲಿ ಮೊದಲ. ನಿಮ್ಮೆಲ್ಲರ ಆಶೀರ್ವಾದ 10 ವರ್ಷಗಳ ಸಂಸದನಾಗಿ ನೀವು ಯಾವ ಅಪೇಕ್ಷೆ ನಿರೀಕ್ಷೆಗಳ ಮುಖಾಂತರ ನನಗೆ ಆಶೀರ್ವಾದವನ್ನು ಮಾಡಿದರೆ ಅದಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ನಾನು ರಾಜಕಾರಣವನ್ನು ಮಾಡ್ತಾ ಬಂದೆ. ಚ್ಯುತಿಬಾರದ ರೀತಿಯಲ್ಲಿ ರಾಜಕಾರಣ ನಾನು ಯಾವ ದೇವಸ್ಥಾನದಲ್ಲಿ ಏನು ನಿಂತು ಹೇಳಬಲ್ಲ ಅಂತ ಶಕ್ತಿಯನ್ನು ಇಟ್ಕೊಂಡು ಬಂದಿದ್ದೇನೆ. 10 ವರ್ಷದಲ್ಲಿ ಯಾರ ಒಬ್ಬನ ಹಣಕ್ಕೆ ನಾನು ಕೈ ಹಾಕಲಿಲ್ಲ. ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಆಡಳಿತವನ್ನು 10 ವರ್ಷದಲ್ಲಿ ನಳಿನ್ ಕುಮಾರ್ ನಂಬರ್ 1ನೇ ಸ್ಥಾನದಲ್ಲಿ ಯಾರು ರಮನಾಥ್ ರೈ ಅವರು ಪ್ರಶ್ನೆ ಮಾಡಿದ್ರು, ನಳಿನ್ ಕುಮಾರ್ನ ನಂಬರ್ 1 ಅಂತ ಹೇಳಿದವರು ಯಾರು? ನಾನು ಹೇಳಿಲ್ಲ, ನನ್ನ ಪಾರ್ಟಿಯ ಲೀಡರ್ಗಳು ಹೇಳಿಲ್ಲ, ನನ್ನ ಪಕ್ಷದ ಕಾರ್ಯಕರ್ತರು ಎದಕ್ಕೆ ಹೇಳಿಲ್ಲ. ನಳಿನ್ ಕುಮಾರ್ ನಂಬರ್ 1ನೇ ಸ್ಥಾನದಲ್ಲಿದ್ದಾರೆ. ವಿಜಯವಾಣಿ ಪತ್ರಿಕೆ ಸರ್ವೆಯನ್ನು ಮಾಡಿ ಹೇಳಿದ್ದು ರಾಜ್ಯದಲ್ಲಿ ನಂಬರ್ 1ನೇ ಸ್ಥಾನ, ರಾಷ್ಟ್ರದಲ್ಲಿ 2ನೇ ಸ್ಥಾನವನ್ನು ಬಂದಿದ್ದಾರೆ. ಪ್ರಧಾನಮಂತ್ರಿಗಳು ಆದರ್ಶ ಗ್ರಾಮದ ಪರಿಕಲ್ಪನೆಗಳನ್ನು ಕೊಟ್ಟರು. ಗುಲ್ಬರ್ಗದ ಯೂನಿವರ್ಸಿಟಿ ದೇಶದಲ್ಲಿ ಪ್ರವಾಸವನ್ನು ಮಾಡಿ ಆ ಯೂನಿವರ್ಸಿಟಿ ವರದಿಯನ್ನು ಕೊಟ್ಟಿದ್ದು ಆದರ್ಶ ಗ್ರಾಮ ಬಳ್ಪ ರಾಜ್ಯದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದಸ್ಯರು ಮಾಡಿದ್ದು ಟೈಮ್ಸ್ ಪತ್ರಿಕೆ ಬರೀತು. ಇಡೀ ದೇಶದಲ್ಲಿ ಎಲ್ಲ ಸಂಸದರ ಇಲಾಖೆಗಳನ್ನು ಮಾಡಿ ಬರೀತು. ನಳಿನ್ ಕುಮಾರ್ ಅವರು ಇಡೀ ದೇಶದಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಅಂತ ಟೈಮ್ಸ್ ಪತ್ರಿಕೆ ಬರೀತು. ನಿನ್ನೆ PSR ಅನ್ನತಕ್ಕಂಥ ಒಂದು ಸರ್ವೆ ಮಾಡಿ ಹೇಳಿದೆ. ರಾಹುಲ್ ಗಾಂಧಿ ಅವರು 350ನೇ ಸ್ಥಾನದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು 24ನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಯಾರು ನಾನು ಹೇಳಿಲ್ಲ, ನನ್ನ ಕಾರ್ಯಕರ್ತರು ಹೇಳಿಲ್ಲ, ನನ್ನ ಲೀಡರ್ ಹೇಳಿದ್ರೆ ನಾನು ನನ್ನ ಆತ್ಮಸ್ಥೈರ್ಯಕ್ಕೋಸ್ಕರ ಹೇಳ್ತಾ ಇಲ್ಲ. ನೀವು ಕೊಟ್ಟಿರುವ ಆಶೀರ್ವಾದಗಳು ಏನಿದೆ, ನೀವು ನನ್ನ ಮೇಲೆ ಯಾಕೆ ನಿರೀಕ್ಷೆಗಳನ್ನು ಇಟ್ಟಿದ್ದೀರಿ, ಅದನ್ನು ಸುಳ್ಳಾಗಲಿಕ್ಕೆ ಬಿಡಲಿಲ್ಲ. ನೀವು ತಲೆ ತಗ್ಗಿಸಿ ನಡ್ಕೊಳ್ಳುವ ರೀತಿಯಾಗಿ ನಾನು ಒಬ್ಬ ಸಂಸದರಾಗಿ ನಡ್ಕೊಳ್ಳಿಲ್ಲ. ನೀವು ತಲೆ ಎಬ್ಬಿಸಿ ಸಾವಿರ ಮತದಾರರ ಬಳಿಗೆ ಹೋಗುವಂಥ ಆಡಳಿತವನ್ನು ನಾನು ಕೊಟ್ಟಿದ್ದೇನೆ. ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೇನೆ.
ಹಾಗಾಗಿ ಹತ್ತಾರು ಸಮಸ್ಯೆಗಳಿರ್ಬೋದು. ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳ ಇತಿಮಿತಿಯ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಹತ್ತಾರು ಕಾರ್ಯಕರ್ತರ ಬೆಳಗ್ಗೆ ಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ ಯೋಚನೆ ಮಾಡಿ ನಾನು 2009ರಲ್ಲಿ ನಿಂತಾಗ 4 ಶಾಸಕರು BJP, 5 ಶಾಸಕರು ಕಾಂಗ್ರೆಸ್ ಇದ್ದರು. 2014ರಲ್ಲಿ ನಿಂತಾಗ 7 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು ಮಾತ್ರ BJP ಶಾಸಕರಿದ್ದರು. ಇವತ್ತು ನನಗೆ ಬಹಳ ಆನಂದ ಏನು ಹೇಳಿದ್ರೆ, ಈ ಚುನಾವಣೆಗೆ ಹೋದಾಗ 7 ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿ ಒಂದು, ನಾನು ಎಲ್ಲ ಕಡೆ ಹೇಳಿದ್ದೇನೆ, ಸಂತೋಷ ಈಗ ಹೇಳಿರ್ತಕ್ಕಂಥ ಮಾತು. ಈ ಬಾರಿ ಮಂಗಳೂರು ಕ್ಷೇತ್ರದವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಲೋಕಸಭೆಗೆ ಮಂಗಳೂರು ಕ್ಷೇತ್ರ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುತ್ತೆ. ನಾವು ಲೀಡರ್ ತಗೊಳ್ತೇವೆ. ಮುಂದಿನ ಚುನಾವಣೆಯಲ್ಲಿ ಖಾದರನ್ನು ಮನೆಗೆ ಕಳಿಸ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಚಾವಣಿಯನ್ನು ಕಳಿಸ್ತೇವೆ. ಹಾಗಾಗಿ ನಿಮ್ಮೆಲ್ಲರ ವಿಶ್ವಾಸದ ಈ ಮಾತನಾಡಿದ್ದೇನೆ. ಹತ್ತಾರು ಸಮಸ್ಯೆಗಳು ಬಂದಾಗ ಹೋರಾಟವನ್ನು ಮಾಡಿದ್ದೇವೆ. ಎತ್ತಿನಹೊಳೆ ಸಮಸ್ಯೆ ಬಂದಾಗ ಮಂಗಳೂರಿನಿಂದ ಪಾದಯಾತ್ರೆ ಮುಖಾಂತರ ಎತ್ತಿನಹೊಳೆವರೆಗೆ ಯಾತ್ರೆಯನ್ನು ಮಾಡಿದ್ದೇವೆ. ಕಮಲದ ಸಮಸ್ಯೆಗಳು ಬಂದಾಗ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಯನ್ನು ಆಗಬೇಕು ಅಂತ ಬೀದಿಗಿದ್ದು ಹೋರಾಟವನ್ನು ಮಾಡಿದ್ದೇವೆ. ಪ್ರಶಾಂತ್ ಪೂಜಾರಿಯಿಂದ ದೀಪಕ್ ರಾವ್ ಅವರಿಗೆ ಕೊಲೆಗಳಾದಾಗ ಸರ್ಕಾರದ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಡಿಕೆ ವಿರಾಜಪೇಟೆಯಿಂದ ಮಂಗಳೂರುವರೆಗೆ ಪಾದಯಾತ್ರೆಯ ಮುಖಾಂತರ ಮಾಡಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೊಂದಿಸುವ ಕೆಲಸವನ್ನು ಮಾಡಿದ್ದೇವೆ. ಹಿಂದೂ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತೊಂದು ಬಾರಿ ಇವತ್ತು ಸಂಘಟನೆ ಮತ್ತು ಪಕ್ಷದ ಹಿರಿಯರು 3ನೇ ಬಾರಿಗೆ ಚುನಾವಣೆಗೆ ನಿಲ್ಲುವುದಕ್ಕೆ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಿಮ್ಮ ಬಳಿ ಬಂದಿದ್ದೇನೆ, ಆಶೀರ್ವಾದವನ್ನು ಕೇಳ್ತೇನೆ. ನೀವು ಕೊಟ್ಟಿರುವಂಥ ಆಶೀರ್ವಾದಕ್ಕೆ ಚುಲಿಬಾರದ ರೀತಿಯಲ್ಲಿ 5 ವರ್ಷಗಳನ್ನು ನಡೆಸಿ 10 ಯೋಜನೆಗಳನ್ನು ಶಿಲಾನ್ಯಾಸ ಮಾಡಿದ್ದೇವೆ. ಸಮಯದ ಅಭಾವಕ್ಕೋಸ್ಕರ ಎಲ್ಲ ಶಿಲಾನ್ಯಾಸಗಳನ್ನು ಹೇಳುವುದಿಲ್ಲ. 5,000 ಕೋಟಿ ರೂಪಾಯಿಗಳ ಶಿಲಾನ್ಯಾಸಗಳಾಗಿದ್ದಾವೆ. 7,000 ಕೋಟಿ ರೂಪಾಯಿಗಳ ರಾಷ್ಟ್ರೀಯ ಹೆದ್ದಾರಿ ಶಿಲಾನ್ಯಾಸಗಳಾಗಿದ್ದಾವೆ. ಅದೆಲ್ಲವನ್ನು ಪೂರ್ತಿ 5 ವರ್ಷದಲ್ಲಿ ಮುಗಿಸಿ ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ರಾಷ್ಟ್ರದಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನು ಬೇಡ್ತೇನೆ. ನೀವೆಲ್ಲರೂ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಕಮಲವನ್ನು ಅರಳಿಸಿ ಅದರ ಮುಖಾಂತರ ನರೇಂದ್ರ ಮೋದಿ ಅವರನ್ನು 2ನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಕೊಡಬೇಕು ಅಂತ ಕೇಳ್ತಾರೆ. ಇವತ್ತೆಲ್ಲರ ಮಾತು ಒಂದೇ ಇದೆ, ನಮ್ಮ ದೇಶಕ್ಕೆ ಯಾರು ಬೇಕು? ಆಡಳಿತ ಪಡೆದಕ್ಕಂಥ ಚೌಕಿದಾರ್ ಬೇಕೆ, ನಾಮದಾರ್ ಬೇಕೆ? ನಮ್ಮ ದೇಶದ ರಕ್ಷಣೆ ಮಾಡ್ತಕ್ಕಂಥ ಚೌಕಿದಾರ್ ಬೇಕೆ, ನಾಮದಾರ್ ಬೇಕೆ? ಚೌಕಿದಾರ್ ಬೇಕೆ, ನಾಮದಾರ್ ಬೇಕೆ?